ಇದರಲ್ಲಿರೋದನ್ನ ಸೇರಿಸ್ಬೇಕಾದ ಜಾಗಕ್ಕೆ ಸೇರಿಸ್ಬಿಡು. ಸರಿ ಸರ್. Well done, Mr. Shetty. Well done. I appreciate you. Yes. ನಿನ್ನ ಶಕ್ತಿ ಅಮೋಘ, ನಿನ್ನ ಬುದ್ಧಿ ಚಮತ್ಕಾರ ಅಪಾರ, ನಿನ್ನ ಕೈ ಚಳಕ ಚಾಕಚಕ್ಯತೆ ಕೇಳಿ ನೋಡಿ ಇಂಟರ್ನ್ಯಾಷನಲ್ ಸ್ಮಗ್ಲರ್ ಕುಲ ನಿನಗೆ ದಾಸೋಹಂ ಅಂತಿದ್ದಾರೆ. ಪೊಲೀಸ್ನು ತಲೆಗೆ ಬೆಲೆಯಿಲ್ಲದ ಮಾಡೋ ನಿನಗೆ ನಾನು ಸ್ಮಗ್ಲಿಂಗ್ ಸಾಮ್ರಾಟ್ ಅನ್ನು ಬಿರುದುಕೊಡ್ತಾ ಇದ್ದೀನಿ. ಬ್ರೇವೋ ಮೈ ಡಿಯರ್ ಸ್ಮಗ್ಲಿಂಗ್ ಎಂಪರರ್, ಬ್ರೇವೋ. ಸಾಕು ಬುದ್ಧಿ, ಜಾಸ್ತಿ ಕುಡಿಬೇಡಿ, ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ. ಬುದ್ಧಿ ಬುದ್ಧಿ ತಗೊಳ್ಳಿ. ಯಾರು ಅಂತ ಹೇಳು ನೋಡೋಣ. ಮತ್ತಿನ್ಯಾರು? ನನ್ನ ಮುದ್ದು ಮಗಳು ಅರುಣ. ಹಾಗಪ್ಪ, ನಿನ್ನ ಹತ್ರ ಯಜಮಾನ್ರ ಹತ್ರ ಯಾವಾಗ ನೋಡಿದ್ರು ಸಿಕ್ಕಾಕೊಂಡ್ಬಿಡ್ತೀನಿ. ಅದು ಯಾಕೆ ಗೊತ್ತಾ ಅಮ್ಮ, ನಾವು ನಿನ್ನ ನೋಡೋದು ಹೊರಗಿರೋ ಈ ಕಣ್ಣುಗಳಿಂದ ಅಲ್ಲ, ಒಳಗಿರೋ ಮನಸ್ಸಿನಿಂದ. ಕರೆಕ್ಟ್, ಅದೇ ಇರ್ಬೇಕು. ಅಪ್ಪ, ಯಜಮಾನ್ರ ಇನ್ನೂ ಎದ್ದಿಲ್ವಪ್ಪ? ಮೇಲಿರೋ ಆ ದೇವ್ರು ಈ ಸುಪ್ರಭಾತ ಕೇಳದೇ ಇದ್ರು ಎದ್ದು ಬಿಡ್ತಾನೋ ಏನೋ. ಆದ್ರೆ ನಮ್ಮ ದೇವ್ರು ನಿನ್ ಮುಖ ನೋಡದೆ, ನಿನ್ ಧ್ವನಿ ಕೇಳದೆ ಯಾವತ್ತಾದ್ರೂ ಎದ್ದಿದಾರೇನಮ್ಮ? ಅರುಣ, ನಿಜವಾಗ್ಲೂ ನಮ್ಮ ಯಜಮಾನ್ರು ದೇವರು ಕಣಮ್ಮ. ಅಪ್ಪ, ನೌಕರರಾಗಿರೋ ನಿಮ್ಮನ್ನ ಹೆತ್ತ ತಂದೆ ಹಾಗೆ ನಿಮ್ ಮಗಳಾಗಿರೋ ನನ್ನನ್ನ ನೋಡ ಹುಟ್ಟಿದ ತಂಗಿಗಿಂತ ಹೆಚ್ಚಾಗಿ ನೋಡ್ಕೋತಾ ಇರೋವಾಗ ಅವ್ರು ದೇವ್ರಲ್ದೆ ಇನ್ನೇನಪ್ಪ ಆಗ್ತಾರೆ? ಅಯ್ಯೋ, ಹೊತ್ತಾಗೋಯ್ತು, ನಾ ಬರ್ತೀನಪ್ಪ. ಮೆತ್ಕೋಗಮ್ಮ, ಬಿದ್ದಿದ್ದೀಯ, ಮೆತ್ಕೋಗು. ಅಯ್ಯೋ ಹುಚ್ಚು ಹುಡುಗಿ, ಮೆತ್ಕೋಗು. ಸಾಹೇಬ್ರೆ, ಸರ್, ಅಣ್ಣ ಅಣ್ಣ ಅಣ್ಣ, ನಾನು ಅರುಣ. Come in. ಗುಡ್ ಮಾರ್ನಿಂಗ್ ಅಣ್ಣ. Morning. Very, very good morning. ಕಾಫಿ. Thank you. ಪೇಪರ್. ಅಣ್ಣ, ಎಲ್ರೂ ಬೆಳಿಗ್ಗೆ ಎದ್ದ ಕೂಡ್ಲೆ ದೇವ್ರ ಮುಖ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ನೀನ್ ನೋಡಿದ್ರೆ
ನಾನ್ ನಿನ್ ಮುಖ ನೋಡ್ತೀನಿ, ನಗೋ ಮುಖದಲ್ಲಿ ದೇವರಿದ್ದಾನೆ ಅಂತಾರೆ. ಅರುಣ, ನಾನು ಹುಡ್ತಾಗ್ಲಿಂದಲೂ ನನ್ನ ಹೆತ್ತ ತಾಯಿ ಮುಖ ನೋಡಿಲ್ಲ. ನಿನ್ನ ನೋಡಿದಾಗ್ಲೆಲ್ಲ ನನಗೆ ಜನ್ಮ ಕೊಟ್ಟ ತಾಯಿ ನೋಡಿದಷ್ಟೇ ನನ್ನ ಮನಸ್ಸಿಗೇನೋ ಒಂದು ತೃಪ್ತಿ. ಅಷ್ಟೇ ಅಲ್ಲ, ನಿನ್ನ ಮುಖ ನೋಡಿದ ದಿನಗಳೆಲ್ಲ ನನಗೆ ಸಕ್ಸಸ್. ಹೌದಾ ಅಣ್ಣ? ಹೇಗಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿರೋದು ಮಾತ್ರ ಅಲ್ಲ, ಚೆನ್ನಾಗಿ ಓದಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿ ಇದೇ ಪೇಪರ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನೀನ್ ಫೋಟೋ ಬರ್ಬೇಕು. ರೈಟ್? ರೈಟ್ ಸರ್. ಸಾರಿ ಅಣ್ಣ, ಅವನು ಸಾರಿ ಅಣ್ಣ. ರೈಟ್. ಕಾಲೇಜ್ ಎಷ್ಟು ಗಂಟೆಗೆ? 9 ಗಂಟೆಗೆ. ಟೆನಿಸ್ 7 ಗಂಟೆಗೆ. ಈಗ ಟೈಮ್ ಎಷ್ಟು ನೋಡು. ಬಿಡು 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 ಗಾಡಿ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ವರ್ಲ್ಡ್ ಆಫ್ ಸ್ಪೋರ್ಟ್ಸ್. ಶಾಪ್ ಅಂದ್ರೆ ನ್ಯೂಸ್ ಬೇಕಾ ಮೇಡಮ್? ವೆಲ್ಕಮ್ ಟು ದಿ ಆನರಬಲ್ ಫ್ರಂಟ್ ಸೀಟ್. ಮುಂದಿನ ಪೀಠಕ್ಕೆ ಸ್ವಾಗತ. ಇದೇ ಕೆಲಸ ಮುಂಚೆನೆ ಮಾಡಿದ್ರೆ ಕನ್ನಡಿ ಅಡ್ಜಸ್ಟ್ ಮಾಡ್ತಿರ್ಲಿಲ್ಲ ಸ್ವೀಟ್ ಹಾರ್ಟ್. ಅಯ್ಯೋ, ನಾನು ಇರುತ್ತಿರೋದು ನನ್ನ ಇವತ್ತು ನೋಡಿದ್ರೆ ಮದುವೆ ಮಾಡ್ತಾರೆ. ಆ ಮದುವೆನಾ ಈ ಮದುವೆನಾ? ಈ ಮದುವೆ ಏನಿದ್ರು ರಸ್ತೆಯಲ್ಲಿ ಹೀಗೆ ತಪ್ಪು. ಒಂಟಿಯಾಗಿ ಯಾರು ಇಲ್ದಿರೋ ಜಾಗಕ್ಕೆ ಹೋಗೋಣವೇ? ಅಯ್ಯೋ, ನಮ್ ಟೈಮ್ ಆಯ್ತು. ಅಂದ್ರೆ ಅಡ್ಜಸ್ಟ್ಮೆಂಟ್ ಸಾಯಂಕಾಲನ? ಟೈಮ್ ಆಯ್ತು. ಆಯ್ತು ಆಯ್ತು. ಕುಮಾರ್, ಏನಾಯ್ತು? ನಾವಿಬ್ರು ಒಬ್ಬನೊಬ್ರು ಮನಸಾರೆ ಪ್ರೀತಿಸಿದೀವಿ ಸರ್. ಮದುವೆ ಮಾಡ್ಕೋಬೇಕಂತಲೇ ಇದೀವಿ. ಆದ್ರೆ ಇವ್ರ ತಂದೆ ನಮ್ಮನ್ನ ಬೇರೆ ಬೇರೆ ಮಾಡ್ಬೇಕಂತಿದ್ದಾರೆ ಸರ್. ಹೌದು ಸರ್, ನಮ್ ತಂದೆ ದೊಡ್ಡ ಶ್ರೀಮಂತರು. ಅವ್ರ ಹತ್ರ ಕೈ ಚಾಚ್ ಸಂಬಳ ತಗೊಳ್ಳೋ ಡ್ರೈವರ್ ನಾನು ಸರ್. ಈಗ ನೀವು ನಮ್ಮ ದಯ ತೋರಿಸ್ತಾ ಇದ್ರೆ ಇವಳಪ್ಪ ಇವಳಿಗೆ ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಸರ್. ಬೇರೆ ಮದುವೆ ಮಾಡಿಸ್ಬಿಡ್ತಾರೆ ಸರ್. ಈಗ ನೀವೇ ನಮ್ಮನ್ನು ಕಾಪಾಡ್ಬೇಕು ಸರ್. ನೀವೇ ಕಾಪಾಡ್ಬೇಕು. ಆ ದೇವರೇ ಹೇಳಿದ ಅಡ್ಡ ಬಂದ್ರು ನಿಮ್ಮಿಬ್ಬರು ಮದುವೆ ನಿಲ್ಸಕ್ಕಾಗಲ್ಲ. ನಡೆದೇ ನಡೆಯುತ್ತೆ. ಓಂ ಚಾಂಬರಂ ವಿಷ್ಣುಂ ವಿಗ್ರಹಣಂ ಸರ್ವಜಂ ಪ್ರಪನ್ನವರಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತ್ಯೇ ಭಕ್ತಕುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಣಾನಾಂ ನನ್ನ ಮಾತಿಗೆ ವಿರುದ್ಧವಾಗಿ ಆ ತಿರುಗೋಕಿನ ಮದುವೆ ನಿನಗೆ ಎಷ್ಟೇ ಧೈರ್ಯ? ಪುರೋಹಿತರೆ, ಮುಂದುವರಿಸಿ. ಓಹೋ, ಈ ಮದುವೆ ಏರ್ಪಾಡು ನಿಂದೇನಾ? ಅಲ್ಲಿ ನೋಡಿ, ಅದು ಅಕ್ಷತೆ. ಅದನ್ನ ತಕೊಂಡು ವಧುವರರಿಗೆ ಆಶೀರ್ವಾದ ಮಾಡೋದಾದ್ರೆ ಈ ಗೆರೆ ದಾಟಿ ಬರ್ಬೋದು. ಇಲ್ದೆ ಹೋದ್ರೆ ಆಗೋದೇ ದೊಡ್ಡ ಮನುಷ್ಯರೇ, ನಿಮ್ಗೆ ಇಷ್ಟೊಂದು ವಯಸ್ಸಾಗಿದೆ, ಕಷ್ಟ ಸುಖ ನೋಡಿರ್ತೀರಾ, ಅನುಭವಿಸಿರ್ತೀರಾ. ಒಬ್ಬರನ್ನೊಬ್ರು ಪ್ರೀತಿಸಿ ಒಂದಾಗಿ ಬಾಳ್ಬೇಕಂತ ಹೊರಟಿರೋರ್ನ ದೂರ ದೂರ ಮಾಡಿ ಅದೇನ್ರಿ ಸಾಧಿಸ್ತೀರಾ? ಏನ್ ಸಾಧಿಸ್ತೀರಲ್ಲ? ಜಸ್ಟ್ ಎ ಮಿನಿಟ್. ಸರ್ ಸರ್ ಸರ್, ಅದಕ್ಕೆ ಮುಂಚೆ ನನಗೊಂದು ಮಿನಿಟ್ ಸರ್. ಓಕೆ. ಸರ್, ಇದಕ್ಕೆಲ್ಲ ನಿಮ್ಗೆ ಸರ್ ಸುಮ್ನೆ ಕಷ್ಟ? ಅಂದ್ರೆ ನನಗೂ ಬಹಳ ದಿವಸ ಆಯ್ತು ಸರ್. ಅದು ಅರ್ಥ ಆಯ್ತು. ಐ ವೆರಿ ಸಾರಿ ಜೆಂಟಲ್ಮನ್. ಪುರೋಹಿತರೆ,
ಅಯ್ಯೋ ಹ್ಮ್ ದೊಡ್ಡ ಮನುಷ್ಯರೇ ಹೇಳಿದ್ನಲ್ಲ ಅಕ್ಷತೆ ಕಾಳು ಒಳ್ಳೆ ಮಾತಿಗೆ ಬೆಲೆನೇ ಇಲ್ಲ ಎಲ್ಲವರೆಲ್ಲ ನಾನು ಕರುಣ ಮಾಂಗಲ್ಯಂ ತಂತು ಮಮ ಜೀವನ ಮಿಸ್ಟರ್ ಭರತ್ ಕುಮಾರ್, ಡೆಲ್ಲಿ ಕ್ರೈಮ್ ಬ್ರಾಂಚ್ ಇಂದ ನಮ್ಮ ರಿಕ್ವೆಸ್ಟ್ ಮೇರೆಗೆ ನಿಮ್ಮನ್ನ ಇಲ್ಲಿಗೆ ಸ್ಪೆಷಲ್ ಆಗಿ ಡೆಪ್ಯೂಟ್ ಮಾಡಿರೋ ಕಾರಣ ಶಕ್ತಿ ಅನ್ನೋ ಸ್ಮಗ್ಲರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಅರೆಸ್ಟ್ ಮಾಡೋಕೆ. ಆತ ತಾನು ಮಾಡೋ ಪ್ರತಿಯೊಂದು ಸ್ಮಗ್ಲಿಂಗ್ ವಿವರಾನು ಡೀಟೇಲ್ ಆಗಿ ಟೈಮ್ ಕೊಟ್ಟು ತಿಳಿಸ್ತಾನೆ. ಆದ್ರೆ ಅದೇ ಹೊತ್ತಿಗೆ ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡು ಓಡೋಗ್ತಾನೆ. ಅವನ ಹಿಂದೆ ಒಂದು ದೊಡ್ಡ ಗುಂಪೆ ಇದೆ ಅಂತ ನಮ್ಗೆ ತಿಳಿದು ಬಂದಿದೆ. ಇವತ್ತು ರಾತ್ರಿ ರಿವಾಲ್ವಿಂಗ್ ಕ್ಲಬ್ನಲ್ಲಿ ಸ್ಮಗ್ಲರ್ಸ್ ನ್ಯೂ ಇಯರ್ ಪಾರ್ಟಿ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅವನನ್ನ ಸಾಕ್ಷಿ ಸಮೇತ ಹಿಡಿಬೇಕು. 3 ಜನ ಡಿಫರೆಂಟ್ ಆಫೀಸರ್ಸು 3 ಡಿಫರೆಂಟ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಆಫೀಸರ್, ಗೋ ಥ್ರೂ. ಆಲ್ ದ ಬೆಸ್ಟ್. ವಿಶ್ ಯು ಪ್ರಾಸ್ಪರಸ್ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸರ್. ಸರ್, ಒಳ್ಳೆ ಮಾತಲ್ಲಿ ಕರೆಕ್ಟ್ ಬನ್ನಿ. ಐ ಸೆಡ್ ಕಮ್ ಟು ದಿ ಶೋರ್. It won't start, sir.
ಸ್ಟಾರ್ಟ್. Start it. I said start it. Started. Bye, sir. Welcome. Welcome. Welcome, my dear friend. Hearty welcome to the island palace of Mr. J. Hi. Thank you, Mr. J. Mr. J, your Shakti is really a genius. Mm-hmm. No doubt, he is the smuggling emperor. Of course. Mr. J, before our business, ವ್ಯಾಪಾರಕ್ಕೆ ಮುಂಚೆ ನಿಮ್ಮನ್ನ ಒಂದು ಮಾತು ಕೇಳ್ತೀವಿ, ಓಕೆ? Go ahead. ನಿಮ್ಮ ಶಕ್ತಿನ ನಮ್ಮ ದೇಶಕ್ಕೆ ಕರ್ಕೊಂಡು ಹೋಗ್ತೀವಿ. we want to purchase your Shakti. What is his rate? Rate? You mean ಶಕ್ತಿನ ಬೆಲೆ ಕೊಂಡ್ಕೋತೀರಾ? Yes, of course. Good. Very good. What is your approximate offer, gentlemen? Lakhs? Crores? Millions? Well, come on with your offer, my dear friend. Why are you silent? Look here, gentlemen. Our Shakti ಸಾಮಾನ್ಯ ವ್ಯಕ್ತಿ ಅಲ್ಲ. He is made of different elements. He is unmeasurable, unweighable, and unbeatable power. He is not an ordinary Shakti. He is Prachanda Shakti. Yes. Gopi? Bharat? Gopi? Gopi? Bharat? Gopi? ಗುಡ್ ಮಾರ್ನಿಂಗ್ ಬಾಯ್ಸ್. ಇನ್ನು ಎದ್ದೇ ಇಲ್ವಾ? ಹೇಳಿ ಹೇಳಿ. ಗುಡ್ ಮಾರ್ನಿಂಗ್ ಫಾದರ್. ಹೇಳಿ. ಗುಡ್ ಮಾರ್ನಿಂಗ್ ಫಾದರ್. ನಿಮ್ಗೊಂದು ಶುಭ ಸಮಾಚಾರ ತಂದಿದ್ದೀನಿ. ಏನ್ ಫಾದರ್? ನೀವಿಬ್ರು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದ್ದೀರಿ. ಈ ಸಂತೋಷಕ್ಕೆ ಕಾರಣ ನಿಮ್ಮ ಆಶೀರ್ವಾದ ಫಾದರ್. ಗೋಪಿ, ಭರತ್, ಇವತ್ತಿಗೆ ನಿಮ್ ವಿದ್ಯಾಭ್ಯಾಸ ಮುಗಿಯಿತು. ನಿಮ್ ಕಾಲ ಮೇಲೆ ನೀವು ನಿಂತ್ಕೊಳ್ಳೋ ದಿವಸಗಳು ಪ್ರಾರಂಭ ಆದವು.
ಪ್ರಾಮಾಣಿಕತೆಯಿಂದ ಕರ್ತವ್ಯವೇ ದೇವರು ಅನ್ನೋ ದೃಢ ನಿರ್ಧಾರದಿಂದ ದುಡಿದು ಈ ದೇಶಕ್ಕೆ ಈ ಜನತೆಗೆ ನಿಮ್ ಕೈಲಾದ ಸೇವೆ ಮಾಡಿ ನಿಮ್ ಜನ್ಮನ ಸಾರ್ಥಕ ಪಡಿಸ್ಕೋಬೇಕು. ನಿಮ್ಮನ್ನು ಹೆತ್ತವ್ರಿಗೂ ನೀವು ಕಲಿತ ವಿದ್ಯಾಸಂಸ್ಥೆಗೂ ಹೆಸರು ಕೀರ್ತಿ ತರಬೇಕು. ಆಗ್ಲಿ ಫಾದರ್, ಆಗ್ಲಿ ಫಾದರ್. ಗುಡ್, ವೆರಿ ಗುಡ್. ಭರತ್, ನೀವು ಸ್ನಾನ ಮಾಡಿ ಹೋಗು. ಓಕೆ ಫಾದರ್. ಗೋಪಿ, ಫಾದರ್, ಬರದ್ ಬಂದ್ಮೇಲೆ ನಾನು ಸ್ನಾನಕ್ಕೆ ಹೋಗ್ತೀನಿ. ಅದಲ್ಲಪ್ಪ, ಬಾಪ ಇಲ್ಲಿ ಬಾ. ಭರತ್ಗೆ ತಂದೆ ಇದ್ದಾರೆ, ಅವ್ರ ಊರಿಗೆ ಹೋಗಿ ಸೇರ್ಕೋತಾನೆ. ನೀನೆಲ್ಲಪ್ಪ ಹೋಗ್ತೀಯ? ಅಂದ್ರೆ ಇಲ್ಲಿಂದ ನನ್ನನ್ನು ಕಳಿಸ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ರ ಫಾದರ್? ನಾನು ಎಲ್ಲಿ ಹುಟ್ಟಿದೆ, ನನ್ನ ಹೆತ್ತವ್ರು ಯಾರು ಅಂತ ಗೊತ್ತಿಲ್ದಿರ ಅನಾಥ ನಾನು. ನಿನ್ನ ಬೆಳವಣಿಗೆಗೆ ಕಾರಣ ಆಗಿರೋ ನಿಮ್ಮ ಆಶ್ರಯನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಫಾದರ್? ಈ ಜೀವಕ್ಕೆ ಉಸಿರು ಬಂದಾಗ ನಿಮ್ಮ ಹತ್ರ ಇದ್ದೆ, ಕೊನೆವರೆಗೂ ನಿಮ್ಮ ಹತ್ರನೇ ಇರ್ತೀನಿ. ನಾನು ನಿಮ್ಮನ್ನು ಬಿಟ್ಟು ಹೋದ್ರೆ ನಿಮ್ಮನ್ನು ಯಾರು ನೋಡ್ಕೋತಾರೆ ಫಾದರ್? ನಾನು ಇಲ್ಲೇ ಇರ್ತೀನಿ ಫಾದರ್. ದಯವಿಟ್ಟು ನಾನು ಇಲ್ಲಿಂದ ಹೋಗು ಅಂತ ಮಾತ್ರ ಹೇಳ್ಬೇಡಿ ಫಾದರ್. ಫಾದರ್ ಪ್ಲೀಸ್ ಫಾದರ್, ಫಾದರ್ ಪ್ಲೀಸ್ ಫಾದರ್, ನಾನು ಇಲ್ಲೇ ಇರ್ತೀನಿ ಫಾದರ್. ಓಕೆ ಓಕೆ ಮೈ ಸನ್. ಯೇಸು ತನ್ನ ಹತ್ರ ಬಂದವ್ರನ್ನ ಯಾವತ್ತೂ ಹೋಗು ಅಂತ ಹೇಳಲ್ಲ. ನಿನಗೆ ಅಂತ ಒಂದು ನೆಲೆ ಸಿಗೋವರೆಗೂ ನೀನಿಲ್ಲೇ ಇರಬಹುದು. ಸಂತೋಷ ತಾನೆ? God bless you, my son. ಇಷ್ಟು ವರ್ಷ ನೀವಿಬ್ರು ಒಂದೇ ಗುಡಿ ಹಕ್ಕಿಗಾಗಿ ಬೆಳೆದ್ರಿ. ನಿಮ್ಮ ಸ್ನೇಹ ಆದರ್ಶವಾದದ್ದು. ಅದು ಹಾಗೆ ಶಾಶ್ವತವಾಗಿರ್ಲಿ ಅಂತ ಆ ಯೇಸು ಪ್ರಭು ಹತ್ರ ನಾ ಬೇಡ್ಕೊತೀನಿ. ಹೊರಡೋಣ. ಸರಿ ಫಾದರ್. ನೀನ್ ತಪ್ಪಬೇಕಾದ ಬರೀಬೇಕು. ಆಯ್ತಪ್ಪ, ವಾರಕ್ಕೆ ತಿಂಗಳಿಗೆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಲೆಟರ್ಸ್ ತರಿಸಿಟ್ಟಿರ್ತೀನಿ. ನಿಮ್ ಕ್ಯಾಂಪ್ ಅಡ್ರೆಸ್ ತಿಳಿದ ಕೂಡಲೇ ದಿನಕ್ಕೊಂದ್ರಂತೆ ತಪ್ಪದೆ ನೀವು ಕೈಲಿ ಪೋಸ್ಟ್ ಮಾಡಿಸ್ತೀನಿ. ಆಯ್ತಾ? ಟೈಮ್ ಗೊತ್ತಾಗುತ್ತೆ, ಹೊರಡು. ಆಯ್ತು ಫಾದರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗೋಪೇಶ್, ಇಷ್ಟು ವರ್ಷಗಳಾದ್ಮೇಲೆ ನೀನ್ ಸಿಕ್ಕಿದೆಯಲ್ಲೋ, ಅದು ನನ್ನ ಪ್ರಾಣ ಕಾಪಾಡೋ ದೇವರಾಗಿ. ಅದಕ್ಕೆ ಕಣೋ ಪ್ರಾಣ ಸ್ನೇಹಿತ ಅಂತ ಹೇಳೋದು. ನೋಡು, ಇದೇ ನಾನು ಕಟ್ಟಿರೋ ಹೊಸ ಮನೆ. ಪೈಸಾ ಲಂಚಾನೂ ಇಲ್ಲ, ಪೈಸಾ ಡೌರಿನೂ ಇಲ್ಲ, ಎಲ್ಲ ಪಿತ್ರಾರ್ಜಿತ. ಅರೆ ಯಾಕೋ ಹಾಗೆ ನಿಂತ್ಬಿಟ್ಟೆ? ಅರಿಶಿನ ಕುಂಕುಮ ಕೊಟ್ಟು ಒಳಗ್ ಬಾ ಅಂತ ಕರಿಬೇಕಾ ನಿನ್ನ? ಬಾರೋ ಬ್ಲಡಿ ಫೂಲ್. ಲೇ ನನ್ನ ಅರ್ಥಂಗಿ, ಬೇಗ ಬಾರೆ. ಗೋಪಿ, ದಿಸ್ ಇಸ್ ಹಾಲ್. ಬಾರೋ, ಎಲ್ಲ ಒಳ್ಳೆ ಅರೇಂಜ್ಮೆಂಟು. ಎಲ್ಲಿದೆ? ನಿನ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ, ಬೇಗ ಬಾರೆ. ಗೋಪಿ, ದಿಸ್ ಇಸ್ ಡೈನಿಂಗ್ ಹಾಲ್. ಅಲ್ಲ, ದಿನ ಬೆಕ್ಕಿನ ಮರಿ ತರ ಕಾಲಿಗೆ ಸಿಕ್ಕಿ ಬಯಸ್ಕೊತಿದ್ದವಳು ಇವತ್ತೆಲ್ಲ ಹೊತ್ಕೊಂಡಿದ್ದಾಳೆ. ಅದೇನ್ ಮಾಡ್ತಿದ್ದೀಯೇ? ಬಾರೆ. ವೆಲ್ ಗೋಪಿ, ದಿಸ್ ಇಸ್ ಪೂಜಾ ರೂಮ್. ಈ ಹೆಂಗಸರ ಹಣೆ ಬರಾನೇ ಇಷ್ಟು. ದಿನ ಗಂಡ ಬರೋದ್ ಮುಂಚೆನೆ ಬಾಗ್ಲಲ್ಲೇ ಕಾಯ್ತಾ ಇರ್ತಾರೆ. ಆದ್ರೆ ಯಾವತ್ತು ನಮಗ್ ಅರ್ಜೆಂಟ್ ಆಗಿ ಬೇಕೋ ಆವತ್ತೇ ಕೈ ಸಿಗೋದಿಲ್ಲ. ಅಡಿಗೆಲ್ಲ ಫಿನಿಶ್. ಗೋಪಿ, ದಿಸ್ ಇಸ್ ಕಿಚನ್. ಗೋಪಿ, ನಿಜ ಹೇಳ್ಬೇಕು ಅಂದ್ರೆ ಗೃಹಿಣಿ ಗೃಹ ಮುಚ್ಚತೆ ಅನ್ನೋದ್ರ ಪ್ರತಿರೂಪನೇ ನನ್ನ ಹೆಂಡತಿ ಕಣೋ. ನೋಡು, ಈ ಮನೇನ ಎಷ್ಟು ನೀಟಾಗಿ ಒಳ್ಳೆ ಕನ್ನಡಿ ತರ ಇಟ್ಟಿರ್ತಾಳೆ ಗೊತ್ತಾ? ಕಾಲಿಟ್ರೆ ಕೊಳೆ ಆಗುತ್ತೇನೆ ಅಂತ ನಮ್ಗೆ ಅನ್ಸುತ್ತೆ. ಒಂದೆರಡು ಸಾರಿ ನಾನೇ ಜಾರಿ ಬಿದ್ದಿದ್ದೀನಿ. ನೀ ಸ್ವಲ್ಪ ಹುಷಾರಾಗಿ ಬಾ. ಗೋಪಿ, ಟು ಸೇ ಅಬೌಟ್ ಮೈ ವೈಫ್, ಐ ಆಮ್ ರಿಯಲಿ ವೆರಿ ಪ್ರೌಡ್ ಆಫ್ ಹರ್. ಅಯ್ಯೋ, ನಿಂತೆ ಇದೆಯಲ್ಲೋ, ಕುತ್ಕ ಒಳಗಿರ್ಬೇಕು, ಕರ್ಕೊಂಡ್ ಬರ್ತೀನಿ. ಏನು ಅಂದ್ರೆ
ರೀ ಎಲ್ಲಿದ್ದೀರಿ? ಅಬ್ಬಬ್ಬಬ್ಬಬ್ಬಬ್ಬಬ್ಬ ಬಂದೇರಿ. ಅದ್ ಏನ್ರಿ ಅದು? 1 ನಿಮಿಷ ಇರೋಕ್ಕಾಗಲ್ವಾ? ಅದ್ ಯಾಕೆ ಹಾಗೆ? ಮನದ ಗುಡಿ ಒಳಗೆ ಅಧಿದೇವನೀನಾದೆ, ಒಡಲ ಪ್ರತಿ ಕಣವು ನಿನ್ನ ಪೂಜೆ ಮಾಡು. ಅರೆ ನೀನ್ ಇಲ್ಲಿದ್ಯಾ? ನಾನ್ ಮನೆಯೆಲ್ಲ ಜಾಲಾಡ್ಬಿಟ್ಟೆ. ಏನ್ರಿ ಇದು? ಬಟ್ಟೆ ಎಲ್ಲ ಇಷ್ಟೊಂದು ಒದ್ದೆ ಆಗಿದೆ. ಬರೀ ಬಟ್ಟೆ ಅಲ್ಲ ಶ್ವೇತಾ, ಈ ಮಹಾನುಭಾವ ನನ್ ಕಾಪಾಡದೇ ಇದ್ದಿದ್ರೆ ಜೀವನ ಪರ್ಯಂತ ನಿನ್ ಕಣ್ಣು ಒದ್ದೆ ಆಗಿರೋದು. ಕವನ್ ಶ್ವೇತಾ, ಮೀಟ್ ಮೈ ಫ್ರೆಂಡ್, ನನ್ನ ಪ್ರಾಣ ಸ್ನೇಹಿತ. ನನ್ನ ಸ್ನೇಹಿತನ ಬಗ್ಗೆ ಆಗಾಗ ಹೇಳಿ ನಿನ್ ತಲೆ ಕೆಡಿಸಿದಾಗ, ಏನ್ರಿ ನಿಮ್ಮ ಸ್ನೇಹಿತನ ಇಷ್ಟೊಂದು ಹೊಗಳ್ತಿದ್ದೀರಲ್ಲ, ನನ್ನನ್ ಯಾಕೆ ಕಟ್ಕೊಂಡ್ರಿ ಅಂತ ಹಂಗಿಸ್ತಿದ್ಯಲ್ಲ, ಅವನೇ ಅವನು ಗೋಪಿ. ಅಪ್ಪ ಪುಣ್ಯಾತ್ಮ, ನನ್ ಕೈ ಹಿಡಿದ ಅದೃಷ್ಟವಂತಳು. ಶ್ವೇತಾ, ನಿನ್ನ ಟಿವಿ ಟವರ್ ಮೇಲೆ ಹತ್ಸಿ, ಇವನ್ನ ಲೈಟ್ ಹೌಸ್ ಮೇಲೆ ಹತ್ಸಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಕಲ್ ಕಂಬದ ಹಾಗೆ ನಿಂತಿದ್ರಲ್ಲ, ಒಂದು ಚೂರು ರಿಯಾಕ್ಷನ್ ಬೇಡವಾ? ಛ ಛ ಛ ಛ, ನನ್ನ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು. ಇವರು ನಂಗೆ ಗೊತ್ತು. ವಾಟ್? ಇವನ್ ನಿನಗೆ ಮುಂಚೆನೇ ಗೊತ್ತಾ? ನನಗೆ ಹೇಳಲಿಲ್ವಲ್ಲ? ಹೇಳೋ ಸಂದರ್ಭ ಒದಗ್ ಬರ್ಲಿಲ್ಲ. ನಾವಿಬ್ರು ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ವಿ, ಮದ್ವೆನೂ ಮಾಡ್ಕೋಬೇಕು ಅಂತಿದ್ವಿ. ಆದ್ರೆ ನಮ್ ತಂದೆ ನಮ್ಮಿಬ್ಬರು ಮಧ್ಯೆ ಬಿರುಗಾಳಿಯಾಗಿ ಬಂದ್ಬಿಟ್ರು. ಅವ್ರು ತಮ್ಮ ಪ್ರಾಣನೇ ಕಳ್ಕೊತೀನಿ ಅಂತ ಹಠ ಹಿಡಿದ್ರು. ಅದಕ್ಕೆ ಮರಿ ಮಾತಿಲ್ದೆ ಅವರಿಷ್ಟದ ಪ್ರಕಾರ ನಿನ್ನ ಮದ್ವೆ ಮಾಡ್ಕೊಳಕ್ ಒಪ್ಕೋಬೇಕಾಯ್ತು. ಆದ್ರೆ ಆ ಮುಹೂರ್ತದಿಂದ, ಆ ಘಳಿಗೆಯಿಂದ ಈ ಕ್ಷಣದವರೆಗೂ ಕಾಯ ವಾಚ ಮನಸ್ಸ ಸಂಪೂರ್ಣವಾಗಿ ನಿಮ್ ಹೆಂಡತಿನೇ ಆಗಿದ್ದೀನಿ. ಅದು ಬಿಟ್ಟು ಬೇರೆ ಯಾವ ಆಲೋಚನೆಯೂ ಇಲ್ಲ, ಬರೋದೇ ಇಲ್ಲ. ಶ್ವೇತಾ, ನಿನ್ ಬಗ್ಗೆ ನನಗೆ ಗೊತ್ತಿಲ್ವಾ? ಯಾಕೋ ಹೊರಗೆ ಬಂದ್ಬಿಟ್ಟೆ? ಭರತ್, ಐ ಆಮ್ ಸಾರಿ. ಇದೆಲ್ಲ ನಾನು ನೀನು ಬೇರೆ ಬೇರೆ ಆದ್ಮೇಲೆ ನಡೆದಿತ್ತು. ಇದನ್ನ ಒಂದು ಕೆಟ್ಟ ಕನ್ಸತ್ತ ತಿಳ್ಕೊಂಡು ನಾವು 3 ಜನನು ಮರ್ತು ಬೇಡ. ಫಾರ್ ಗಾಡ್ ಸೇಕ್, ಯಾವುದೇ ಕಾರಣಕ್ಕೂ ನೀನು ಹೆಂಡತಿನ ಅನುಮಾನ ಪಡಬೇಡ. ನಿಜಕ್ಕೂ ಆಕೆ ಪವಿತ್ರವಾದವಳು. ಲೋ ವಿನಾ ಕಾರಣ ಅನುಮಾನ ಪಡುವಂತ ಅವಿವೇಕಿ ನಾನಲ್ಲ ಕಣು. ಅಷ್ಟೇ ಸಾಕು ಕಣು. ದಟ್ಸ್ ಇನಫ್. ಗೋಪಿ ನಿಂತ್ಕೊಳ್ಳ. ಎಲ್ಲಿಗೆ ಹೋಗ್ತಿದ್ಯಾ? ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ ನೀನು? ನೀನ್ ಯಾರು? ಏನು ಹುಚ್ಚು ಹಿಡಿದಿದ್ಯಾ ನಿನಗೆ? ಚಿಕ್ಕ ವಯಸ್ಸಿನಿಂದ ಜೊತೆಗೆ ಬೆಳೆದ ನನ್ನ ಯಾರು ಅಂತ ಕೇಳ್ತಿದ್ಯಾ? ಐ ಆಮ್ ACP ಭರತ್ ಕುಮಾರ್. ಯಾತಕ್ಕೋಸ್ಕರ ಇಲ್ಲಿಗೆ ಬಂದಿದ್ಯಾ? ನೀನೇನ್ ದೊಡ್ಡ ಲಾಯರ? ಆಯ್ತಪ್ಪ, ಆಯ್ತು. ನೀನೆಂಥ ಹಠವಾದಿ ಅಂತ ನನಗ್ ಗೊತ್ತು. ನಾನಾಗಿ ನಾನೇ ಎಲ್ಲ ಹೇಳೋವರೆಗೂ ನೀವೆಲ್ಲಿ ಬಿಡ್ತೀಯ ನನ್ನ? ನಾನು ACP ಆಗಿ ಸ್ಪೆಷಲ್ ಡೆಪ್ಯುಟೇಷನ್ ಮೇಲೆ ಇಲ್ಲಿಗೆ ಬಂದಿರೋದು ಇಲ್ಲಿ ನಡೀತಿರೋ ಸ್ಮಗ್ಲಿಂಗ್ ರಾಕೆಟ್ ನನ್ನ ಮೇಲೆ ಮಾಡುತ್ತೆ, ರೈಟ್? ಎಸ್. ಇದುವರೆಗೂ ಯಾರ ಕೈಗೂ ಸಿಗದೆ ತಪ್ಪಿಸ್ಕೊಂಡಿರೋ ಆ ಶಕ್ತಿಗೆ ಮುಕ್ತಿ ಕೊಡೋಕೆ. ಗುಡ್ ಲಕ್. ಭರತ್, ನೀನ್ ಹುಡುಕ್ತಾ ಇರೋ ಶಕ್ತಿ ಬೇರೆ ಯಾರೂ ಅಲ್ಲ, ನಾನೇ. ಗೋಪಿ, ನೀನು ಹೇಳ್ತಿರೋದು ನಿಜ. ಕಲಾವಿದ ಹುಟ್ಟಾನೆ, ಅಪರಾಧಿ ಹುಟ್ಟಲ್ಲ. ಪರಿಸರ ಅವನ್ನ ಹಾಗೆ ಮಾಡುತ್ತೆ.
ರಂಗಯ್ಯ, ಹೇಳಿ ಬುದ್ಧಿ. ಅದೆಲ್ಲಿ ಇರ್ಕೊಡ್ದು. ಏನ್ ಬುದ್ಧಿ? ಒಂದ್ಸಲ ನಾನು ಹೇಳಿದ್ದನ್ನ ಇನ್ನೊಂದ್ಸಲ ಹೇಳಕ್ ಇಷ್ಟಪಡಲ್ಲ. ಆಯ್ತು ಬುದ್ಧಿ. ಗೋಪಿ, ಭರತ್, ಭರತ್, ಗೋಪಿ, ಭರತ್, ಗೋಪಿ, ಭರತ್. ಕಳೆದು ಹೋದ ಘಟನೆನ ಮರೆತು ಬಿಡೋಣ ಅಂತ ನೀನೇ ಹೇಳಿ ಈಗ ನೀನೇ ಒಂಟಿಯಾಗಿ ಕೂತು ಮೆಲುಕು ಹಾಕ್ತಿದ್ಯಾ? ನಿನ್ನೆ ಅನ್ನೋದು ಸತ್ತು ಹೋಗಿದೆ, ನಾಳೆ ಅನ್ನೋದು ಇನ್ನೂ ಹುಟ್ಟಿಲ್ಲ. ಇವತ್ತಿನ ಬಗ್ಗೆ ಯೋಚನೆ ಮಾಡೋ ಅನ್ನೋ ವಿವೇಕಾನಂದರ ವಾಣಿನ ಫಾದರ್ ಆಗಾಗ ಹೇಳ್ತಿದ್ದನ್ನ ಮರೆತು ಬಿಟ್ಯಾ? ಈಗಲೂ ಕಾಲ ಮಿಂಚಿಲ್ಲ. ನನ್ನ ಪ್ರಾಣ ಸ್ನೇಹಿತ ಸ್ಮಗ್ಲರ್ ಸಾಮ್ರಾಟ್ ಅಂತ ಹೆಸರು ತಗೊಳ್ಳೋದು ನನಗಿಷ್ಟ ಇಲ್ಲ. ಏನ್ ಹೇಳ್ತಿದ್ಯೋ? ಯಸ್, ಐ ಆಮ್ ಟೆಲಿಂಗ್ ದ ಟ್ರೂತ್. ನೀನು ನಮ್ಮ ಆರ್ಫನೇಜ್ ಬಿಟ್ಟು ಹೋದ್ಮೇಲೆ ನಾನು ಫಾದರ್ ಸೇವೆ ಮಾಡಿಕೊಂಡು ಅವ್ರ ಜೊತೆಲೇ ಇದ್ದೆ. ಆಗ ಎಸ್, ಐ ಆಮ್ ಇನ್ಸ್ಪೆಕ್ಟರ್ ವಿಶ್ವನಾಥ್. ಬನ್ನಿ ಒಳಗೆ. ಏನಾಗಬೇಕಾಗಿತ್ತು? ನಿಮ್ಮ ಪ್ರೆಮಿಸಸ್ನ ಸರ್ಚ್ ಮಾಡಬೇಕಾಗಿತ್ತು. ಸರ್ಚಾ? ಏನಪ್ಪ ನೀವು ಹೇಳ್ತಾ ಇರೋದು? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥವಾಗುತ್ತೆ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಗೊತ್ತಾಗುತ್ತೆ. ಕಾನ್ಸ್ಟೇಬಲ್ಸ್, ಸರ್ಚ್. ನನಗೊಂದು ಅರ್ಥವಾಗ್ತಾ ಇಲ್ಲ ಅಂದ್ರಲ್ಲ ಫಾದರ್.
ಈಗ ಅರ್ಥವಾಗಿರ್ಬೇಕಲ್ಲ ನಿಮಗೆ. ಗುಡ್, ವೆರಿ ಗುಡ್. ನೀವು ಬಹಳ ಚೆನ್ನಾಗಿ ಆಕ್ಟ್ ಮಾಡ್ತೀರಿ. ಫಾದರ್, ಈಗ ನೀವು ಎಲ್ಲಿಂದ ಬಂದ್ರಿ? ವಾಟ್? ಈಗ ನಾನು ಎಲ್ಲಿಂದ ಬಂದ? ಇಲ್ಲಪ್ಪ, ನಾನು ಬೆಳಿಗ್ಗೆಯಿಂದ ಚರ್ಚ್ ಬಿಟ್ಟೆಲ್ಲೂ ಹೋಗೇ ಇಲ್ಲ. ಹಾಗಾದ್ರೆ ಇದು ಆಕಾಶದಿಂದ ಬಿತ್ತ? ಇಲ್ಲಪ್ಪ, ನಿಜಕ್ಕೂ ನನಗೇನೂ ಗೊತ್ತಿಲ್ಲ. ಆಹಾ, ಗೊತ್ತಿಲ್ವಾ? ನಾನು ಗೊತ್ತು ಮಾಡ್ತೀನಿ. ಬನ್ನಿ ಸ್ಟೇಷನ್ಗೆ. ನೋಡಿ, ನಾನು ನಿರಪರಾಧಿ. ನನ್ನನ್ನು ಅರೆಸ್ಟ್ ಮಾಡಿ ನೀವು ಪಾಪ ಹೊರೆ ಹೊತ್ಕೋಬೇಡಿ. ಸಾಕು ನಿಲ್ಲಿಸ್ರೆ ನಿಮ್ ಬೋಧನೆ. ದೇಶದ್ರೋಹದ ಕೆಲಸ ಮಾಡಿ ನಾಟಕ ಬೇರೆ ಆಡ್ತೀರಾ? ಕಾನ್ಸ್ಟೇಬಲ್, ಪ್ರಭುವೇ, ಕರ್ತೃವೇ, ಏನಪ್ಪ ಇದೆಲ್ಲ? ಅಣ್ಣ ಅಣ್ಣ, ಎಂತ ಫಾದರ್ ಅವ್ರನ್ನ ಪೊಲೀಸ್ನವ್ರು ಕರ್ಕೊಂಡು ಹೋದ್ರು. ಯಾಕೆ? ಯಾಕೆ ಅಂತ ಗೊತ್ತಿಲ್ಲ. ತ್ರಿನರ್ತ್ರಿ, ಫಾದರ್ನ ಕರ್ಕೊಂಬ. ಇದೊಂದು ಸಾಕ್ಷಿಗೆ ಸೈನ್ ಹಾಕು. ಸರ್, ನಮ್ಮ ಫಾದರ್ ದೇವರಂತವ್ರು. ಅವ್ರ ಇನ್ನೋಸೆಂಟ್ ಸರ್. ಅನ್ಯಾಯವಾಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ದೈವತ್ವಕ್ಕೆ ಕಳಂಕ ತಂದ್ಬಿಟ್ರಲ್ಲ. ನೆವರ್ ಇನ್ ಮೈ ಲೈಫ್. ಫಾದರ್ ಓಡ್ ಬಂದಿದ್ದು, ಚರ್ಚ್ನಲ್ಲಿ ಔತ್ಕೊಂಡಿದ್ದು, ಏನೂ ಗೊತ್ತಿಲ್ದಿರೋ ಹಾಗೆ ಬಾಗಿಲು ತೆಗೆದಿದ್ದು, ಅವ್ರ ರೂಮ್ನಲ್ಲಿ ಮಾದಕ ವಸ್ತುಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಸುಳ್ಳು ಅಂತೀಯೇನು? ಸರ್, ಎಷ್ಟೋ ಸಲ ನಮ್ ಕಣ್ಣೆ ನಮಗ್ ಮೋಸ ಮಾಡುತ್ತೆ. ಸತ್ಯವಾದ್ರೂ ಪ್ರಾಮಾಣಿಸಿ ನೋಡು ಅನ್ನೋದು ಹೋದರೂ ನಿಮಗ್ ಗೊತ್ತಿಲ್ವಾ? ಲಾಕ್, ನನ್ನ ಕಣ್ಣು ನನಗೆ ಯಾವತ್ತೂ ಮೋಸ ಮಾಡಲ್ಲ. ಆಲೋಚನೆ ಮಾಡದೆ ಯಾರನ್ನೂ ಅರೆಸ್ಟ್ ಮಾಡಲ್ಲ ಈ ಇನ್ಸ್ಪೆಕ್ಟರ್ ವಿಶ್ವನಾಥ್. ಸರ್, ಪ್ಲೀಸ್ ನನ್ನ ಮಾತು ಕೇಳಿ. ಶಟ್ ಅಪ್. ಬೇಲ್ ಕೊಟ್ಟಾಯ್ತು, ಸ್ಯಾಂಕ್ಷನ್ ಆಯ್ತು. ನಿನ್ನ ಬಿಲೌಡ್ ಫಾದರ್ನ ಕರ್ಕೊಂಡು ಹೋಗ್ಬೋದು. ಹೇಳೋದೇನಿದ್ರು ಕೋರ್ಟ್ನಲ್ಲಿ ಹೇಳು. ಐ ಸಿ ದಟ್ ಫಾದರ್ಸ್ ಪ್ರೂವ್ಡ್ ಇನ್ನಸೆಂಟ್. ಬನ್ನಿ. ಏ ಮಿಸ್ಟರ್, ನಾನು ಕಂಡು ಹಿಡಿದಿರೋ ಸತ್ಯನ ಸುಳ್ಳು ಅಂತ ಸಾಬೀತು ಮಾಡೋಕೆ ಯಾವನ ಕೈಲೂ ಸಾಧ್ಯ ಇಲ್ಲ. ಮೈಂಡ್ ಇಟ್. ನೀವು ಬನ್ನಿ ಫಾದರ್. ಗೋಪಿ, ಫಾದರ್, ನೀನು ಊಟ ಮಾಡಿ ಮಲಕ್ಕ ಹೋಗಪ್ಪ. ಫಾದರ್, ನೀವು? ನಂದಿನ್ನೂ ಪ್ರೇಯರೇ ಮುಗಿದಿಲ್ಲಪ್ಪ. ಪರವಾಗಿಲ್ಲ ಫಾದರ್, ನಾನು ಕಾಯ್ತೀನಿ. ಬೇಡಪ್ಪ, ನೀನು ನನಗೋಸ್ಕರ ಕಾಯೋದು ಬೇಡ. ನೀನು ಊಟ ಮಾಡಿ ಮಲಕು. ಫಾದರ್, ಹೋಗಪ್ಪ, ಹೋಗು. ಸರಿ ಫಾದರ್. ಪ್ರಭು, ಮಾನವನ ಸಂರಕ್ಷಣೆಗೆ ಅಂತ ಜನ್ಮ ತಾಳಿದ ನಿನ್ನ ಮೇಲೆ ಅಖಂಡವಾದ ಅಪರಾಧ ಹೊರಿಸಿ ನಿನ್ನನ್ನೇ ಶಿಲುಬೆಗೇರಿಸಿದ್ರು. ನಾನೊಬ್ಬ ಸಾಮಾನ್ಯ ಮನುಷ್ಯ. ನಾನು ಯಾವ ಅಪರಾಧನೂ ಮಾಡಿಲ್ಲ. ಅದು ನನಗೆ ಗೊತ್ತು, ನಿನಗೂ ಗೊತ್ತು. ಆದ್ರೆ ನಾಳೆ ಕೋರ್ಟ್ನಲ್ಲಿ ನಾನು ಅಪರಾಧಿ ಅಂತ ತೀರ್ಮಾನ ಆಗಿಬಿಟ್ರೆ, ಜೀಸಸ್, ಆ ರೀತಿ ಮಾತ್ರ ಆಗೋದು ಬೇಡಪ್ಪ. ಆ ರೀತಿ ಮಾತ್ರ ಆಗೋದು ಬೇಡ. ಆ ನೋವು ನನಗೆ ಕೊಡಬೇಡಪ್ಪ. ಆ ನೋವು ನನಗೆ ಕೊಡಬೇಡಪ್ಪ, ಕೊಡಬೇಡ. ಫಾದರ್, ಫಾದರ್, ಗುಡ್ ಮಾರ್ನಿಂಗ್. ಫಾದರ್, ಫಾದರ್, ಗುಡ್ ಮಾರ್ನಿಂಗ್. The name of the Father and of the Son and of the Holy Spirit. Amen. ಫಾದರ್, ನೀವೇನು ಯೋಚನೆ ಮಾಡಬೇಡಿ. ನೀವು ನಿರಪರಾಧಿ ಅನ್ನೋದನ್ನ
ಖಂಡಿತವಾಗ್ಲೂ ಬೆಳಕಿಗ್ತಾ ಇರ್ತೀನಿ. ಎಸ್ ಫಾದರ್. ಫಾದರ್ 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 ತಬ್ಬಲಿಗಳಿಗೆ ತಂದೆಯಾಗಿ ಕೊಲೆಗಟ್ಟು ಹೋಗಿರೋ ಮಕ್ಕಳಿಗೆ ಒಳ್ಳೆ ದಾರಿ ತೋರಿಸಿ ಪಾಪಿಗಳಿಗೂ ಕ್ಷಮೆ ನೀಡು ದೇವರಂತ ನಮ್ಮ ಫಾದರ್ನ ಅನ್ಯಾಯವಾಗಿ ಕೊಂದಾಗ್ಬಿಟ್ರಿ. ನಿಮ್ಮ ಅಧಿಕಾರ ದಾಹದಿಂದ ಒಬ್ಬ ನಿರಪರಾಧಿ ಸಾವಿಗೆ ಕಾರಣವಾದ್ರಿ. ಯು ಆರ್ ಅ ಮರ್ಡರರ್. ಬಾಯಿಗೆ ಬಂದಾಗ ಮಾತಾಡಿದ್ರೆ ಪರಿಣಾಮ ನೆಟ್ಗಾಗಲ್ಲ. ಹುಷಾರ್. ಏನ್ ಮಾಡ್ತೀರಾ? ಗುಮಾನಿಯನ್ನು ಗುಂಡು ಹಾಕಿ ನನ್ನನ್ನು ಅರೆಸ್ಟ್ ಮಾಡ್ತೀರಾ. ಮಾಡದೇ ಇರೋ ಅಪರಾಧನ ಮಾಡಿದೆ ಅಂತ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ನೇಣು ಹಾಕ್ತೀರಾ. ಅಷ್ಟೇ ತಾನೇ ನಿಮ್ಮಿಂದ ಮಾಡಕ್ ಸಾಧ್ಯ ರೀ. ನಿಮ್ ಡಿಪಾರ್ಟ್ಮೆಂಟ್ ಯೋಗ್ಯತೆ ಏನು ಅಂತ ನನಗೂ ಚೆನ್ನಾಗಿ ಗೊತ್ತೇ. ಫಾದರ್ ತರ ವೇಷ ಹಾಕೊಂಡು ಸನ್ಯಾಸಿಗಳ ತರ ನಟಿಸ್ತಾ ಯಾರ್ಯಾರು ಎಂತೆಂತ ಕೆಲಸ ಮಾಡ್ತಾರೆ ಅಂತ ನನಗೂ ಗೊತ್ತಾ. ನಿಮ್ಮ ಫಾದರ್ನ ರೆಡ್ ಹ್ಯಾಂಡ್ ಆಗಿ ಮಾದಕ ವಸ್ತುಗಳ ಸಮೇತ ಅರೆಸ್ಟ್ ಮಾಡಿದ್ದು ಸುಳ್ಳು. ಸುಳ್ಳು ಯಾವುದು ನಿಜ ಯಾವುದು ಅಂತ ನನಗ್ ಪಾಠ ಹೇಳ್ಕೊಡಕ್ ಬರಬೇಡ. ಪಾಠ ಹೇಳ್ಕೊಡಲ್ಲ, ಪಾಠ ಕಲಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ಗೋಪಿ ಬೇಡಿ, ಗೋಪಿ ಬೇಡಿ. ನೀವ್ ಈ ರೀತಿ ಚಾಲೆಂಜ್ ಮಾಡ್ಕೊಂಡು ನನ್ ಬಾಳ್ ಹಾಳಾಗೋಗ್ ಬಿಡ್ಬೇಡಿ. ಶ್ವೇತಾ. ಹೌದಪ್ಪ, ನಾನು ಗೋಪಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ದೀವಿ. ಪ್ರೀತಿ? ಇವನ್ನ? ಇವನಿಗೆ ಆಸ್ತಿ ಅಂತಸ್ತು ಅಂದ ಏನಿದೆ ಅಂತ ಪ್ರೀತಿಸ್ದೆ? ಅಪ್ಪ, ಒಂದ್ ಹೆಣ್ಣಿಗೆ ಬೇಕಾಗಿರೋದು ಆಸ್ತಿ ಅಂತಸ್ತು ಅಂದ ಅಲ್ಲಪ್ಪ. ಒಂದು ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಂತ ಮನಸ್ಸು ಅದು ಗೋಪಿ ಹತ್ರ ಇದೆ. ಅದಕ್ಕೆ ಅವ್ರನ್ನ ಪ್ರೀತಿಸ್ತೇಪ್ಪ. ಹೋಗಿ ಹೋಗಿ ಒಬ್ಬ ಸ್ಮಗ್ಲರ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಅಪ್ಪ, ಇವರು ಸ್ಮಗ್ಲರ್ ಅಲ್ಲಪ್ಪ. ನಾವಿಬ್ರು ಒಂದೇ ಕಾಲೇಜ್ನಲ್ಲಿ ಓದವ್ರು. ತುಂಬಾ ಒಳ್ಳೆಯವರು. ಮುಚ್ಚೆ ಬಾಯಿ. ಹಿತ್ತಾಳೆ ಬಂಗಾರ ಆಗಲ್ಲ, ಕಲ್ಲು ಚೂರು ವಜ್ರ ಆಗಲ್ಲ. ಊರು ಆದವನು ದೊಡ್ಡ ಸ್ಮಗ್ಲರ್ ಆಗಿರುವಾಗ ಅವನ ಶಿಷ್ಯ ಇವನು ಮಹಾತ್ಮ ಆಗ್ಬಿಡ್ತಾನೇನೋ. ನನ್ನ ಮಗಳು ಗೋಪುರದ ಮೇಲಿದ್ದಾಳೆ ಅಂತ ತಿಳ್ಕೊಂಡಿದ್ದೆ. ಕೊಚ್ಚಲ್ ಬೀಳೋ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಈಗ ನನಗೆ ಗೊತ್ತಾಯ್ತು. ನಡಿ ಒಳಗೆ. ಇನ್ಸ್ಪೆಕ್ಟರ್, ಯು ಚೀಟ್. ನನ್ನ ಮನೆ ಒಳಗೆ ಕಾಲಿಡೋಕೆ ನಿನಗೇನೋ ಅಧಿಕಾರ ಇದೆ? ತಿರುಬೋಕಿ. ಇನ್ನೊಂದು ಕ್ಷಣ ನನ್ನ ಕಣ್ಣೆದ್ರಾಗಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಲಾಸ್ಟ್. ಹೋಗ್ತೀನಿ. ಹೋಗಕ್ ಮುಂಚೆ ಒಂದಂತ ಹೇಳ್ಬಿಟ್ಟು ಹೋಗ್ತೀನಿ. ಇನ್ಸ್ಪೆಕ್ಟರ್, ಒಬ್ಬ ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಸ್ಮಗ್ಲರ್ ಅನ್ನೋ ಪಟ್ಟಣ ಬಲವಂತವಾಗಿ ಕಟ್ಟಿ ಅವ್ರ ಸಾವು ಕಾರಣವಾದ್ರಿ. ಅವ್ರ ಆಶಯದಲ್ಲಿ ಬೆಳೆದೆ ಅಂತ ನನ್ನನ್ನು ಒಬ್ಬ ಸ್ಮಗ್ಲರ್ ಅಂತ ಹೇಳಿ ಒಂದಾಗಿರೋ ನಮ್ಮಿಬ್ಬರ ಮನಸ್ಸನ್ನ ಒಡೆಯೋಕ್ ಪ್ರಯತ್ನ ಪಡ್ತಿದ್ದೀರಿ. ಮಿಸ್ಟರ್ ವಿಶ್ವನಾಥ್, ಯಾವ ಪಟ್ಟಣ ನಮ್ಮ ಫಾದರ್ ಮೇಲೆ ನನ್ನ ಮೇಲೆ ಕಟ್ಟಿದ್ರು ಅದೇ ಸ್ಮಗ್ಲರ್ ನಾನಾಗ್ತೀನಿ. ನಿಮಗೆ ನಿಮ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ಏನ್ ಮಾಡ್ತೀನಿ, ಎಲ್ ಮಾಡ್ತೀನಿ, ಹೇಗ್ ಮಾಡ್ತೀನಿ ಅನ್ನೋದನ್ನ ಪ್ರತಿ ಸಲ ತಿಳಿಸಿ ನಿಮ್ಗೆ ನೀರು ಕುಡಿಸ್ತೀನಿ. ದಮ್ಮಿದ್ರೆ ನೀವೇ ಆಗ್ಲಿ ನಿಮ್ ಡಿಪಾರ್ಟ್ಮೆಂಟ್ ನವರಾಗ್ಲಿ ನನ್ನ ಹಿಡಿದು ನೋಡೋಣ. ದಿಸ್ ಇಸ್ ಅನ್ ಓಪನ್ ಚಾಲೆಂಜ್. ಎಸ್ ಶ್ವೇತಾ, ಯಾವ ಆಸ್ತಿ ಅಂತಸ್ತು ನಮ್ಮನ್ನು ಬೇರೆ ಪಡಿಸಕ್ಕೆ ನಿಮ್ ತಂದೆನ ಪ್ರೇರೇಪಿಸೋ ಅದೇ ಆಸ್ತಿ ಅಂತಸ್ತನ್ನ ನಾನೊಬ್ಬ ಅಪರಾಧಿಯಾಗಿ ಸಂಪಾದನೆ ಮಾಡ್ತೀನಿ. ಆಮೇಲೆ ನಿನ್ನ ಹತ್ರ ಬರ್ತೀನಿ. ನಾನು ಬರಲ್ಲ. ನಿನ್ ತಂದೆ ದ ಗ್ರೇಟ್ ಇನ್ಸ್ಪೆಕ್ಟರ್ ವಿಶ್ವನಾಥ್ ನನ್ನ ಕಾಲ ಹತ್ರ ಬರ ಹಾಗೆ ಮಾಡ್ತೀನಿ. ನನ್ನ ಶಕ್ತಿ ಏನು ಅಂತ ತೋರಿಸ್ತೀನಿ. ಹಲೋ, ಗೋಪಿ? ಗೋಪಿ, ಕಮಿಷನರ್ ಸಾಹೇಬ್ರು ಬರಕ್ ಹೇಳಿದ್ದಾರೆ. ಕಮಿಷನರ್ ಸಾಹೇಬ್ರ? ಯಾಕೆ? ಅದೇ ಫಾದರ್ ಕೇಸ್ ಎನ್ಕ್ವೈರಿಗೆ ಬಂದಿದೆ. ನಡೆದ ವಿಷಯ ಏನು ಅಂತ ನಿಮ್ಮ ಹತ್ರ ಸ್ಟೇಟ್ಮೆಂಟ್ ತಗೊಳಕ್ ಕರೆದಿದ್ದಾರೆ. ಬನ್ನಿ.
ಆವತ್ತೇ ಗೋಪಿ ಸತ್ ಹೋದ. ಗೋಪಿನ ಸಾಯಿಸ್ಬಿಟ್ರು. ಈ ಶಕ್ತಿಗೆ ಜನ್ಮ ಕೊಟ್ರು. ಅಮಾಯಕರಾಗಿದ್ದ ನಮ್ಮ ಫಾದರ್ ಮೇಲೆ ಅನ್ಯಾಯವಾಗಿ ಸ್ಮಗ್ಲರ್ ಅನ್ನೋ ಪಟ್ಟ ಕಟ್ಟಿ ಪ್ರಾಣನೇ ತೆಗೆದ ನಿಮ್ ಡಿಪಾರ್ಟ್ಮೆಂಟ್ಗೆ ಕಾಡ್ಗಿಚ್ಚಿನಂತೆ ಸುತ್ತ ಆವರಿಸ್ಕೊಂಡಿದ್ದೀನಿ. ಇನ್ ಅದರ್ ವರ್ಡ್ಸ್, ಐ ಆಮ್ ಅ ಟೆರರ್ ಟು ಎ ಡಿಪಾರ್ಟ್ಮೆಂಟ್. ಒಬ್ಬ ವ್ಯಕ್ತಿ ಅಸಮರ್ಥತೆಯಿಂದ ಸ್ವಾರ್ಥದಿಂದ ನಡೆದಿರೋದಕ್ಕೆ ಇಡೀ ಡಿಪಾರ್ಟ್ಮೆಂಟ್ ಮೇಲೆ ಸೇಡು ತೀರಿಸ್ಕೋಬೇಕು ಅನ್ನೋ ಛಲದಿಂದ ನಿನ್ನ ಬದುಕನ್ನೇ ಅಸ್ತವ್ಯಸ್ತ ಮಾಡ್ಕೋತಿದ್ಯಲ್ಲೋ. ಇಟ್ಸ್ ಆಲ್ ರೈಟ್. ಏನೋ ಆಗಿದ್ದಾಗೋಯ್ತು. ನಿನ್ನ ಹೃದಯ ಮನಸ್ಸು ಎಂಥದ್ದು ಅಂತ ನಂಗೆ ಗೊತ್ತು. ಗೋಪಿ, ನನ್ ಮಾತು ಕೇಳು. ಈಗಿರೋ ನಿನ್ನ ಜೀವನದ ಅಧ್ಯಾಯಕ್ಕೆ ಧಾರಾವಾಹಿ ಅಂತ ಕಾಮ ಹಾಕದೆ ಫುಲ್ ಸ್ಟಾಪ್ ಹಾಕ್ಬಿಡು. ನೋ, ಬೋರ್ಡ್ ಮಾಡ್ಕೋಬೇಕು ಅಂತ ಜೇಡ ತನ್ನ ಇಷ್ಟದ ಪ್ರಕಾರನೇ ಬಲೆ ಕಟ್ಕೊಳ್ಳುತ್ತೆ. ಅದನ್ನು ಕಟ್ಕೊಂಡ್ಮೇಲೆ ಅದರಿಂದ ಹೊರಗೆ ಬರಕ್ಕಾದಕ್ಕೆ ಅಸಾಧ್ಯ. ಡೋಂಟ್ ವರಿ, ಆ ಜೇಡರ ಬಲೆಯಿಂದ ನಿನಗೆ ಯಾವ ಹಾನಿನೂ ಆಗದ ಹಾಗೆ ನಾನು ನಿನ್ನನ್ನ ಹೊರಗೆ ಕರ್ಕೊಂಡು ಬರ್ತೀನಿ. ಇಟ್ ಇಸ್ ಹೈಲಿ ಇಂಪಾಸಿಬಲ್. ಯಾವುದೋ ಒಂದು ನೋಣ ಬಂದು ಸಿಕ್ಕಾಕೊಂಡ ಹಾಗೆ ನೀನು ಬಂದು ಸಿಕ್ಕಾಕೊಳ್ಳೋದು ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಬಿಡೋದೂ ಇಲ್ಲ. ಭರತ್, ನೀನು ನಂಬ್ಕೊಂಡಿರೋರ್ಗೆ ನೀನು ಬೇಕು ಕಣೋ. ನನ್ನ ಕರ್ತವ್ಯ ಅನ್ನೋ ಪ್ರವಾಹನ ಬಂಧನ ಅನ್ನೋ ಅಣೆಕಟ್ಟು ಹಾಕಿ ತಡೆಯೋಕ್ಕಾಗಲ್ಲ. ಕರ್ತವ್ಯ ಪ್ರವಾಹ. ಭರತ್, ಏನೋ ಈ ಶಕ್ತಿ ಒಂದು ಸಮುದ್ರ. ಅದ್ರಲ್ಲಿ ಎಂತ ಹುಚ್ಚು ಪ್ರವಾಹ ಬಂದ್ರು ಆ ಡ್ರೆಸ್ ಇಲ್ದೆ ಬೆರ್ತ್ ಹೋಗುತ್ತೆ. ಭರತ್, ನನ್ನ ಮಾತು ಕೇಳ್ತೀಯಾ? ಎಲ್ಲಾದ್ರೂ ಯಾವ್ದಾದ್ರೂ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೊರಟೋಗು ಪ್ಲೀಸ್. ಗೋ ಅವೇ ಫ್ರಮ್ ದಿಸ್ ಪ್ಲೇಸ್. ಬಂದ್ ಕೆಲಸನ ಪೂರ್ತಿ ಮಾಡದೆ ಹಿಂತಿರುಗೋದು ಈ ಭರತ್ ಚರಿತ್ರೆಲ್ಲ ನಡೆದಿಲ್ಲ, ಇನ್ ಮುಂದೆ ನಡೆಯೋದು ಇಲ್ಲ. ಮುಂದೆ ನಡೆಯೋದೆಲ್ಲ ವಿಚಿತ್ರವಾಗಿರುತ್ತೆ. ಸ್ಪೆಷಲ್ ಆಫೀಸರ್ ಭರತ್ ಕುಮಾರ್ ಒಂದು ಪಿಸ್ಟಲ್ ಆದ್ರೆ ಈ ಶಕ್ತಿ ಒಂದು ಮೆಷಿನ್ ಗನ್. ಶಕ್ತಿ, ಒನ್ಸ್ ಯು ಫೇಸ್ ದ ಡಿಫೀಟ್ you will know what our police department is. Bharat, no. ACP Bharat Kumar. Right. ACP Bharat Kumar. The great Inspector Vishwanath hatranu ಇದೇ ರೀತಿ ಚಾಲೆಂಜ್ ಮಾಡಿದೆ, ನಾನೇ ಗೆದ್ದೆ. ಈಗ ಮಿಸ್ಟರ್ ವಿಶ್ವನಾಥ್ ಅಲಿಯನಾದ ನಿನ್ ಹತ್ರ ACP ಭರತ್ ಕುಮಾರ್ ಹತ್ರನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಮುಂದೆ ಗೆಲ್ಲೋದು ನಾನೇ. ನೀನೇ ಆಗ್ಲಿ, ನಿನ್ ಡಿಪಾರ್ಟ್ಮೆಂಟ್ ಆಗ್ಲಿ, ನನ್ನನ್ನ ಏನು ಮಾಡಕ್ಕಾಗಲ್ಲ. This is not a mere challenge. This is a warning to you. ಏನೇ ಅರುಣ, ಕಾಲೇಜ್ ಮುಗ್ದು 1 ಗಂಟೆ ಆಯ್ತು. ಇವತ್ತು ನಿನ್ ಗಾಡಿ ಕೈನಾ? ಬಾರೆ, ಡ್ರಾಪ್ ಕೊಡ್ತೀನಿ. ಬಾರೆ. ನೋ ಥ್ಯಾಂಕ್ಸ್. ಇದಕ್ಕೇನು ಕಡಿಮೆ ಇಲ್ಲ. ಇಲ್ಲೇ ನಿಂತ್ಕೊಂಡು ವಾಚ್ಮನ್ ಕೆಲಸ ಮಾಡು. ಸಾರಿ ಮೇಡಮ್, ಐ ಆಮ್ ಸೋ ಸಾರಿ. ಸಾರಿ. ಡ್ಯಾಮ್ ಯು. ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದ್ರೆ ಮಾತ್ರ ನಾಲ್ಗೆ ಟಸ್ಸ ಪುಸ್ಸ ಅಂತ ಬಂದ್ಬಿಡುತ್ತೆ. ಸೋ ಸಾರಿ ಸ್ವೀಟಾರ್ಟ್. ಏನ್ ಮಾಡ್ಲಿ, ನಿಮ್ಮನ್ನ ನೋಡಿದ ತಕ್ಷಣ ನಾಲ್ಗೆ. ನಿನ್ ಜೊತೆ ನಾ 3 ದಿನ ಮಾತಾಡಲ್ಲ. ಮಾತಾಡ್ತಿದ್ರು ಸರಿನೇ, ಅದು ಸ್ವಲ್ಪ ಮುಖನದು ತೋರ್ಸಲ್ಲ. ಇಲ್ಲಿ ಕೊಡ್ತಾ ಇದೆ. ಅಯ್ಯೋ ರೀ, ಇದು ಯಾಕ್ರಿ ರಿವರ್ಸ್ ಓಡಿಸ್ತಾ ಇದ್ದೀರಾ ಗಾಡಿ? ಅಯ್ಯೋ, ನಂಗೆ ಹೆದರಿಕೆ ಆಗುತ್ತೆ. ಪ್ಲೀಸ್ ಸ್ಟಾಪ್ ಇಟ್, ಪ್ಲೀಸ್. ಟೂ ಕ್ಯಾನ್ಸಲ್ ಆಗೋವರೆಗೆ ನಾನು ರಿವರ್ಸ್ ಓಡಿಸೋದು. ರೀ, ಟೂ ಕ್ಯಾನ್ಸಲ್. Sure. ಏನ್ರಿ ಇದು? ಏನಾಯ್ತು ನಿಮ್ಗೆ?
ಕನ್ಸು ಮೇಡಮ್, ಬ್ಯೂಟಿಫುಲ್, ಸುಂದರವಾದ ಕನ್ಸು. ತಾಯಿಲ್ಲದ ಮಗಳು ಅಂತ ಮುದ್ದಿನಿಂದ ಸಾಕಿದ್ದಕ್ಕಿದೆ ಏನಮ್ಮ ನೀನು ಮಾಡ್ತಿರೋದು? ಏನಪ್ಪ ನಿನಗಾದ್ರೂ ಸ್ವಲ್ಪ ಬುದ್ಧಿ ಬೇಡವಾ? ನನ್ನ ಮಗಳ ಜೊತೆ ಸರ್ಸಾರಕ್ಕೆ ಹಂಗೆ ನಿನ್ನ ಮನಸ್ಸು ಬಂತು? ಈ ವಿಷಯ ಬುದ್ಧಿಯವರಿಗೆ ನಾವು ಗೊತ್ತಾದ್ರೆ ಗೊತ್ತಾಗೋದೇನು? ಎಲ್ಲಾ ವಿಷಯ ಗೊತ್ತಾಗಿದೆ. ರಂಗಯ್ಯ, ಬುದ್ಧಿ ಅವರಿಬ್ಬರನ್ನ ಒಳಗೆ ಕರ್ಕೊಂಬ. ಬ್ರಿಂಗ್ ದಮ್ ಇನ್ಸೈಡ್. ರಾಮು, ನಿನ್ ಕೈಲಿರೋದೇನು? ಕಾರ್ ಕೀ ಸರ್. ನಿನ್ ಕೆಲಸ? ಡ್ರೈವರ್. ಡ್ರೈವರ್. ಅರುಣ ಯಾರು ಗೊತ್ತಾ? ನನ್ ತಂಗಿ. ಅವಳ ಅಂತಸ್ತೇನು, ನಿನ್ನ ಅಂತಸ್ತೇನು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? Right from this moment you are dismissed from this job. Keep those bloody keys there and get out. Out! ಅಣ್ಣ, Shut up! ಅರುಣ. ಅಣ್ಣ ಪ್ಲೀಸ್. Sure. ಬನ್ನಿ ಸರ್. Ramu. Welcome, my dear brother-in-law. Welcome. Sir? Oh, no, sir. ಇವತ್ತಿನಿಂದ ನೀನು ನನ್ನ ಬ್ರದರ್ ಇಲ್ಲ, ಅಂದ್ರೆ ಭಾವ. ಅರುಣ, ಅಣ್ಣ, ಒಂದಾಗಿರೋ ಮನಸ್ಸುಗಳನ್ನ ದೂರ ಮಾಡೋ ಅಂತ ಕಟ್ಕ ಅಲ್ಲಮ್ಮ ನಿಮ್ಮಣ್ಣ. ನಿನ್ ಸಂತೋಷನೇ ನಿಮ್ ಸಂತೋಷನೇ ನನ್ ಸಂತೋಷ. God bless you. ಬನ್ನಿ. ಸುಸ್ವಾಗತ. ಅಪ್ಸ್ಟೇರ್ಸ್ ಬಮ್ಮ. You like it? Come on. Come on. ರಾಮು, ನನ್ನ ಮುದ್ದು ತಂಗಿಗೆ ನಾನ್ ಕಟ್ಸಿರೋ ಹೊಸ ಮನೆ ಕೀ ಜೊತೆಗೆ ಶೆಡ್ ಒಂದು ಹೊಸ ಹೊಂಡ ಕಾರ್ ಇದೆ. ತಗೋ. ಬೇಡ, ದಯವಿಟ್ಟು. ಓ ನೋ, ನಥಿಂಗ್ ಡೂಯಿಂಗ್. Wish you a happy married life. All the best. Good luck. ಬುದ್ಧಿ, ಏನ್ ರಂಗಯ್ಯ? ನಾನು ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯನೋ ಏನೋ ನಿಮ್ಮಂತಹ ದಣಿ ಸಿಕ್ಕ್ರಿ. ನನ್ನಂತಹ ಬಡವನ ಹೊಟ್ಟೆಲ್ ಹುಟ್ಟಿದ ಮಗಳಿಗೆ ಇಂಥ ಮನೆ ಕೊಟ್ರಿ, ಗಂಡನ್ ಕೊಟ್ರಿ, ಎಂತಹ ಬಾಳ್ವೆ ಕೊಟ್ರಿ. ಬುದ್ಧಿ, ಈ ನಿಮ್ ಋಣನ ನಾನು ಯಾವ ಜನ್ಮದಲ್ಲಿ ತೀರಿಸ್ಲಿ? ನೀವು ಮನುಷ್ಯರಲ್ಲ ಬುದ್ಧಿ, ಮನುಷ್ಯರಲ್ಲ, ದೇವ್ರು ಬುದ್ಧಿ, ದೇವ್ರು. ತಪ್ಪು ತಪ್ಪು. ರಂಗಯ್ಯ, ಈಗ ನೀನು ಈ ಮನೇಲಿ ಇರ್ತೀಯ ಅಥವಾ ಆ ಮನೇಲಿ? ಅಯ್ಯೋ, ಎಂಥ ಮಾತು ಅಂತ ಆಡ್ತೀರ ಬುದ್ಧಿ? ನಾನಿಂದಾದ್ರೂ ನಿಮ್ಮನ್ನು ಬಿಟ್ಟಿದ್ದೀನ? ಇಲ್ಲ ಬುದ್ಧಿ, ನಾನು ಅಲ್ಲಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ. ಬಾ. ಶಕ್ತಿ ಹಿಯರ್. ಗೊತ್ತಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿ ಇರ್ತೀನಿ. ಡೋಂಟ್ ವರಿ, ಅಲ್ಲಿರ್ತೀನಿ. ಸರ್, ನಾನು ಬರ್ತಾ ಇದ್ದೀನಿ.
ನೋ ಸರ್, ಬಿಸ್ನೆಸ್. ನೋಡಿ, ಇದುವರೆಗೂ ನನ್ ಬಿಟ್ಟು ಯಾವತ್ತು ಯಾವ ಕೆಲಸ ಎಲ್ಲಿಗೂ ಹೋಗ್ತಿರ್ಲಿಲ್ಲ, ರೈಟ್? ಆದ್ರೆ ಇವತ್ತಿನಿಂದ ರೈಟ್ ಫ್ರಮ್ ದಿಸ್ ಮೂಮೆಂಟ್ ನೀನ್ ಹಳೆ ರಾಮು ಅಲ್ಲ. ನೀನ್ ನನ್ ಜೊತೆ ಬರಲ್ಲ, ಬರ್ಕೂಡ್ದು. ಇಲ್ಲ, ನಥಿಂಗ್ ಡೂಯಿಂಗ್, ಕಮ್ ಆನ್, ನಥಿಂಗ್ ಡೂಯಿಂಗ್, ಕಮ್ ಆನ್, ಕಮ್ ಆನ್, ಕಮ್ ಆನ್. ಕರ್ಕೊಂಡು ಹೋಗಮ್ಮ ಒಳಗೆ. ಹೋಗೋ ಹೋಗೋ, ಗೆಟ್ ಇನ್ ಸೈಡ್. ಹ್ಯಾವ್ ಅ ನೈಸ್ ನೈಟ್. ಗುಡ್ ನೈಟ್. Sir, please stop fighting. Shut up. Shoot them! Shoot them! Shoot those bastards! Shakti, please surrender. Please surrender yourself. Surrender, Raghu. Mr. Shakti, once you face the defeat, you will know what our police department is. Come on! Sorry, sir. He can't tell us. Shit! Ramu! Ramu, what happened? Ramu, what happened? Ramu? Ramu, ಏನಾಯ್ತು? I'm all right.
ಅಮ್ಮೋ, ಥ್ಯಾಂಕ್ ಯು ವೆರಿ ಮಚ್. ರಾಮು 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 ಓ ಮೈ ಗಾಡ್ ರಾಮು 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 ಅಣ್ಣ ಪ್ರಣಾ ಎಲ್ಲೇ ನಿಮ್ಮ ಯಜಮಾನ್ರು? ನಿಮ್ಮ ಯಜಮಾನ್ರು ಎಲ್ಲಿ ಅಂದೆ? ಗೊತ್ತಿಲ್ಲ ಬುದ್ಧಿ. ಯಾವಾಗ ಬರ್ತಾರೆ? ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಅದು ಅವ್ರೊಬ್ಬರಿಗೆ ಗೊತ್ತು. ಸುಳ್ಳು ಹೇಳ್ಬೇಡ. ಸುಳ್ಳು ಹೇಳಿದ್ರೆ ನಾಲಿಗೆ ಕತ್ತರಿಸಿ ಹಾಕ್ಬಿಡ್ತಾರೆ ನಮ್ಮ ಯಜಮಾನ್ರು. ಓ, ಸತ್ಯ ಹರಿಶ್ಚಂದ್ರನ ಅಪರಾವತಾರವೋ ನಿಮ್ಮ ಯಜಮಾನ್ರು? ನಮ್ಮಂಥ ಬಡವರ ಪಾಲಿಗೆ ಅವರು ಅದಕ್ಕಿಂತಲೂ ಹೆಚ್ಚು. ಸರ್, he is not to be seen. ಸರ್, ಅವರಿಲ್ಲೆಲ್ಲೂ ಇಲ್ಲ ಸರ್. Come on. ಏನ್ರಿ, ಆ ಗುಂಡೇಟು ಬಿದ್ದಿರೋ ವ್ಯಕ್ತಿನೇ ಗೋಪಿ ಅಂತ ನಿಮ್ಮ ಅಭಿಪ್ರಾಯ ಏನು? ನೋ, ಒಂದೇ ಸಲ ಆ ರೀತಿ ನಿರ್ಧರಿಸಕ್ಕಾಗಲ್ಲ. ಪೊಲೀಸ್ ಫೈರ್ ಮಾಡಿದಾಗ ವ್ಯಾನ್ ನಿಂದ ಒಬ್ಬ ಮನುಷ್ಯನ ಕೂಗ್ ಕೇಳಿಸ್ತಂತೆ. ಆತರ ಪಟ್ಟು ಶೂಟ್ ಮಾಡಬಾರ್ದಾಗಿತ್ತು. ಇದರಲ್ಲಿ ನನ್ ತಪ್ಪೇನಿಲ್ಲ ಶ್ವೇತಾ. ಸ್ಮಗ್ಲರ್ಸ್ ತಾವು ತಪ್ಪಿಸ್ಕೊಳ್ಳೋಕೆ ಅಂತ ಶೂಟ್ ಮಾಡ್ಬಿಟ್ರು. ನ್ಯಾಚುರಲ್. ಪೊಲೀಸ್ ಕೂಡ ಫೈರ್ ಓಪನ್ ಮಾಡ್ಲೇಬೇಕಾಗಿ ಬಂತು. ಎಲ್ಲ ಹಾಸ್ಪಿಟಲ್ ಹುಡುಕಿದ್ರಾ? ಇಡೀ ನಮ್ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆ ಹುಡುಕಾಯ್ತು. ನೋ ಟ್ರೇಸ್ ಎಟ್ ಆಲ್. ಗೋಪಿ ತುಂಬಾ ಒಳ್ಳೆ ಮನುಷ್ಯರು. ಜೀವನದಲ್ಲಿ ಬೇಸತ್ತು ಮನಸ್ಸಿನ ತುಂಬಾ ನೋವು ತುಂಬಿಕೊಂಡಿರೋ ವ್ಯಕ್ತಿ. ಹಠದಿಂದ ಕೆಟ್ಟದಾರಿ ಹಿಡಿದ್ರೆ ಹೊರತು ಹುಟ್ಟಿನಿಂದ ಅಲ್ಲ. ನಾನ್ ಬಿಟ್ಬಿಡಿ ಅಂತ ಹೇಳ್ತಿಲ್ಲ, ಒಳ್ಳೆ ದಾರಿಗೆ ತರೋ ಪ್ರಯತ್ನ ಮಾಡಿ, ಸಾಯಿಸ್ಬೇಡಿ. ಶ್ವೇತಾ, ನಿಂಗಿಂತ ಮುಂಚೆಯಿಂದಾನು ಅವನು ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮಿಬ್ಬರ ದೇಹ ಎರಡಾದರೂ ಪ್ರಾಣ ಒಂದೇ ಆಗಿತ್ತು. ಅಂಥವನ್ನ ನಾನ್ ಸಾಯಿಸಿದ್ರೆ ನನ್ನನ್ನ ನಾನೇ ಸಾಯಿಸ್ಕೊಂಡ ಹಾಗೆ. ಏನೇ ಆಗ್ಲಿ, ಅವನ್ನ ಒಳ್ಳೆ ದಾರಿಗೆ ತರೋಕೆ ನಾನು ಎಲ್ಲ ಪ್ರಯತ್ನನೂ ಮಾಡ್ತೀನಿ. ಶ್ವೇತಾ, ಓ ಅಪ್ಪ, ಬನ್ನಿಪ್ಪ. ಏನ್ ಅಳಿ ಅಂದ್ರು ಮನೇಲಿ ಇದ್ದೀರಲ್ಲ? ಕೂತ್ಕೊಳ್ಳಿ. ಇರ್ಲಿ ಇರ್ಲಿ. ಏನಮ್ಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನನಗೇನಮ್ಮ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಮಾತಾಡ್ತಾ ಇರಿ, ಬಂದ್ಬಿಟ್ಟೆ. ಏನ್ ಅಳಿ ಅಂದ್ರು? ಅದೇನೋ ಪ್ರಯತ್ನ ಅಂತ ಏನೋ ಹೇಳ್ತಾ ಇದ್ರಲ್ಲ, ಏನ್ ವಿಷಯ? ಅದ ಶಕ್ತಿ ಬಗ್ಗೆ ಮಾತಾಡ್ತಿದ್ವಿ. ಶಕ್ತಿ? ಆ ಸ್ಮಗ್ಲರು? ಓ, ಆ ರಾಸ್ಕಲ್ ಇನ್ನೂ ನಮ್ಮ ಡಿಪಾರ್ಟ್ಮೆಂಟ್ ನೀರು ಕುಡಿಸ್ತಾ ಇದ್ದಾನಲ್ಲ. ಏನೇ ಆಗ್ಲಿ ಅಳಿ ಅಂದ್ರೆ ನೀವು ಅವನ್ನ ಅರೆಸ್ಟ್ ಮಾಡ್ಲೇಬೇಕು. ಇನ್ಫ್ಯಾಕ್ಟ್ ನಾನೇ ಅವನ್ನ ಅರೆಸ್ಟ್ ಮಾಡ್ಬೇಕು ಅಂತಿದ್ದೆ. ಏನ್ ಮಾಡೋದು, ಅದೇ ಟೈಮಿಗೆ ರಿಟೈರ್ ಆಗ್ಬಿಟ್ಟೆ. ನೋಡಿ, ನೀವೇನು ಯೋಚನೆ ಮಾಡ್ಬೇಡಿ. ಅವನ ಬಗ್ಗೆ ಕೆಲವು ಸೀಕ್ರೆಟ್ ಇನ್ಫಾರ್ಮೇಶನ್ ನಾನು ಗ್ಯಾದರ್ ಮಾಡಿಟ್ಟಿದ್ದೀನಿ. ಊರ್ಗ್ ಹೋದ್ ಕೂಡಲೇ ನಿಮಗೆ ಕೊಟ್ಟು ಕಳಿಸ್ತೀನಿ. ಅದನ್ನ ಇಟ್ಕೊಂಡು ನೀವು ಅವನ್ನ ಅರೆಸ್ಟ್ ಮಾಡಿದ್ರೆ ಪ್ರಮೋಷನ್ ಗ್ಯಾರಂಟಿ. ಏನಮ್ಮ? ಬಂದೆ ಅಮ್ಮ. ಮಾವ, ಟೈಮ್ ಆಯ್ತು, ಬರ್ತೀನಿ. ಗುಡ್ ಲಕ್.
ಅಣ್ಣ, ಅಣ್ಣ, ಅರುಣ, ಬಾಮ್ಮ ಒಳಗೆ ಬಾಮ್ಮ. ನಿಂತ್ಕೊಮ್ಮ. ಬೇಡಣ್ಣ, ಬೇಡ. ನನ್ ಮುಖ ನೋಡ್ಬೇಡ, ನನ್ ಮುಖ ನೋಡ್ಬೇಡ. ಅರುಣ, ಹೌದಣ್ಣ, ನಗೋ ಮುಖದಲ್ಲಿ ದೇವ್ರಿದ್ದಾನೆ. ನಿನ್ನ ನೋಡ್ದಾಗ್ಲಿಲ್ಲ, ನನಗ್ ಜನ್ಮ ಕೊಟ್ಟ ತಾಯಿ ನೋಡ್ದಷ್ಟೇ ಮನಸ್ಸಿಗೆ ತೃಪ್ತಿ. ಮುಖ ನೋಡ್ದಾಗ್ಲಿಲ್ಲ, ನನಗ್ ಸಕ್ಸಸ್ ಅಂತ ಬಾಯಿ ತುಂಬಾ ಹೇಳ್ತಿದ್ದೆ. ಈಗ ಈ ಹಾಳ್ ಮುಖನ ಇಲ್ಲಣ್ಣ, ಇಲ್ಲ. ಈ ಕೆಟ್ಟ ತರ ನೋಡ್ಬೇಡಣ್ಣ, ನೋಡ್ಬೇಡ. ಅರುಣ, 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 ನನಗೆ ಕ್ಷಮಿಸ್ಬಿಡಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ನನ್ನ ಸ್ಥಿತಿಗೆ ಒಂದು ರೀತಿಯಲ್ಲಿ ನಾನೇಮ್ಮ ಕಾರಣ. ನನಗೆ ಏನ್ ಶಿಕ್ಷೆ ಬೇಕಾದ್ರೂ ಕೊಡು, ಆದ್ರೆ ನನ್ನ ಮುಖ ನೋಡ್ಬೇಡ. ನನ್ನ ಎದುರುಗಡೆ ನಿಂತ್ಕೊಳ್ಳೋಂತ ಮಾತ್ರ ಯಾವತ್ತೂ ಹೇಳ್ಬೇಡಮ್ಮ. ಅದನ್ನ ತಡ್ಕೊಳ್ಳೋಂತ ಶಕ್ತಿ ನನಗಿಲ್ಲಮ್ಮ, ನನಗಿಲ್ಲ ತಾಯಿ. ಅರುಣ, ನಾನು ಇಡೀ ಆಸ್ತಿನೆಲ್ಲ ನಿನ್ನ ಹೆಸರು ಬರೆದಿಟ್ಟಿದ್ದೀನಿ. ಈ ಕ್ಷಣದಿಂದ ನಾನು ಹಳೆ ಜೀವನಕ್ಕೆ ಮುಕ್ತಾಯ ಹಾಕಿ ಉಳಿದ ನನ್ನ ಕಥೆನ ಎಲ್ಲಾದ್ರೂ ದೂರ ಹೋಗಿ ಮುಗಿಸ್ಕೊತೀನಿ. ಅಂದ್ರೆ ನನ್ ಕೈ ಹಿಡಿದ ಗಂಡ ನನ್ನಿಂದ ದೂರ ಆದ್ರು. ಈಗ ನನ್ ಸಾಕಿ ಬೆಳೆಸಿದ ನನ್ ದೇವ್ರು ನೀನು ಕೂಡ ನನ್ನಿಂದ ದೂರ ಆಗ್ಬಿಡ್ತೀನಿ ಅಂತೀಯ. ಅಣ್ಣ, ಆಸ್ತಿ ತಗೊಂಡು ದೇವ್ರೇ ಇಲ್ಲದ ಗುಡಿಗೆ ಮತ್ತು ರತ್ನದಿಂದ ಪೂಜೆ ಮಾಡಿದ್ರೆ ಏನಣ್ಣ ಪ್ರಯೋಜನ? ಏನಣ್ಣ ಪ್ರಯೋಜನ? ಇಲ್ಲಮ್ಮ. ಯಾಕೆ ಶಾಕ್ ಆಗ್ಬಿಟ್ರಿ? ಆವತ್ತು ನೀರಿನಲ್ಲಿ ಸತ್ತು ಹೋದನು ಹೇಗೆ ಬದುಕಿ ನಿಮಗೆ ಎದುರಾದೆ ಅಂತನಾ? ಸಿಂಪಲ್. ದಟ್ ಈಸ್ ಎಸಿಪಿ ಭರತ್ ಕುಮಾರ್. ಸಾಮಾನ್ಯವಾಗಿ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡೋದೇ ಒಂಥರ, ಆದ್ರೆ ನನ್ನ ಇನ್ವೆಸ್ಟಿಗೇಷನ್ ಬೇರೆ ತರ. ನಿಮ್ದೇ ಆಗಿರೋ ಗುಂಪಿನ ಬಗ್ಗೆ ಮರ್ಯಾದೆಯಿಂದ ನೀವಾಗಿ ನೀವೇ ಬಾಯ್ ಬಿಡ್ತೀರಾ, ಇಲ್ಲ ಯೂಶುವಲ್ ಆಗಿ ಏರೋಪ್ಲೇನ್ ಹತ್ಸಿ ಬೋಟಿ ತೆಗೆದು ಕೈ ಕಾಲ್ ಮುರಿದು ತೇಳ್ಬೇಕಾ? ಮೈ ಸಿಂಪಲ್ ಫಸ್ಟ್ ಕ್ವಶನ್, ವೇರ್ ಇಸ್ ಮಿಸ್ಟರ್ ಶಕ್ತಿ? ಶಕ್ತಿ ಎಲ್ಲಿ ಅಂತ ಕೇಳಿದೆ ಅಷ್ಟೇ. ಇದೇ ಜಾಗದಲ್ಲಿ ಈ ಕ್ಷಣದಲ್ಲಿ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಿರಲ್ಲ, ನಿಮ್ ಪಾಲಿಗೆ ಯಮ. ನಿನ್ನಂಥ ಪೊಲೀಸ್ ಆಫೀಸರ್ಗಳನ್ನ ಬಹಳ ಜನ ನೋಡಿದ್ದೀನಿ. ನಿಮ್ ಸ್ಟೈಲ್ ಬೇರೆ, ಓಕೆ, ಆದ್ರೆ ನನ್ನ ಸ್ಟೈಲ್ ಏನ್ ಗೊತ್ತಾ? ನಾನು ಇದುವರೆಗೂ ಯಾರನ್ನು ಗುಂಡಿಟ್ಟು ಕೊಂದಿಲ್ಲ, ಕೈಯಿಂದಲೇ ಕೊಂದಿರೋದು. ಇದೇ ಫಸ್ಟ್ ಟೈಮ್. ಇದ್ರಲ್ಲಿರೋ ಗುಂಡಿಂದ ನಿನ್ನ ಗುಂಡಿಗೆನೇ ಸೀಳ್ತೀನಿ. ಹಾ, ನಿನ್ನ ಫಸ್ಟ್ ಸಿಂಪಲ್ ಕ್ವಶನ್ಗೆ ನನ್ನ ಸಿಂಪಲ್ ಬೆಸ್ಟ್ ಆನ್ಸರ್ ಇದೆ. ಮೇಲಿನ ಜಾಗಕ್ಕೆ ದಾರಿ ತೋರಿಸ್ತೀನಿ, ಸಿದ್ಧ.
ಶಕ್ತಿ ಏನ್ ಮಾಡ್ತಿದ್ಯಾ? ಇವನು ನಮ್ ವೈರಿ. ಶೂಟ್ ಸುಡೋಣ. ನೋ, ಶಕ್ತಿ ಇಸ್ ಓನ್ಲಿ ಎ ಸ್ಮಗ್ಲರ್, ನಾಟ್ ಅ ಕಿಲ್ಲರ್. ಇವತ್ತೇ ಅಲ್ಲ, ಇನ್ಯಾವತ್ತೇ ಆದ್ರೂ ಸರಿ, ACP ಭರತ್ ಕುಮಾರ್ ಮೇಲೆ ನೀನ್ ಗುರಿ ಇಟ್ರೆ ನಾನ್ ನಿನ್ ಗೋರಿ ಕಟ್ಬೇಕಾಗತ್ತೆ. ನೀನೇ ಅಲ್ಲ, ಇನ್ಯಾರೇ ಆದ್ರೂ ಸರಿ. ಶಕ್ತಿ, ನಮ್ಮನ್ನು ಹಿಡಿಯೋಕ್ ಬಂದ್ರೆ ಈ ACPಗೆ ನೀನ್ ಸಪೋರ್ಟ್ ಮಾಡ್ತಿದೀಯಾ? ಈ ವಿಷಯ ಮಿಸ್ಟರ್ ಜೆ ಗೊತ್ತಾದ್ರೆ ಮಿಸ್ಟರ್ ಜೆ, ಲೋಕ್, ಈ ಕ್ಷಣದಿಂದ ನನ್ನ ನಿಮ್ಮ ವ್ಯವಹಾರ ಕ್ಲೋಸ್. ನಿಮ್ಮ ಪಾಲಿಗೆ ಶಕ್ತಿ ಇಲ್ಲ ಅಂತ ನಿಮ್ಮ ಮಿಸ್ಟರ್ ಜೇಗ್ ಹೋಗಿ ಹೇಳು. ಅಂಡರ್ಸ್ಟ್ಯಾಂಡ್? ಶಕ್ತಿ, ಅಂಡ್ ವಾಕ್ ಔಟ್ ಆಫ್ ಮೈ ಸೈಟ್. ಗೋ. ಇದರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ಶಕ್ತಿ? ನಿನಗೂ ಮಿಸ್ಟರ್ ಜೇಗೂ ನಾನು ವಾರ್ನ್ ಮಾಡ್ತಾ ಇದ್ದೀನಿ. ನನ್ನ ಮತ್ತು ಭರತ್ ಮಧ್ಯೆ ಯಾರೇ ಬಂದ್ರು ಸರಿ, ನಾನು ಸುಮ್ಮನೆ ಬಿಡೋನಲ್ಲ. ಗೆಟ್ ಲಾಸ್ಟ್. ಗೋ. ನೋ, nobody should move. You are all under arrest. Mr. ACP Bharat Kumar, on what grounds you going to arrest us? ಸಾಕ್ಷಿ ಆಧಾರಗಳಿಲ್ಲದೆ ಒಂದು ನರಪಿಳನ್ನು ಅರೆಸ್ಟ್ ಮಾಡೋಕ್ಕೋ ಇಲ್ಲ ಶೂಟ್ ಮಾಡೋಕ್ಕೋ ಸಾಧ್ಯವಿಲ್ಲ. ಅದು ನಿಮ್ಮ ಕಾನೂನಿನ ಮೊದಲನೇ ಹೆಜ್ಜೆ. ಡೋಂಟ್ ಯು ನೋ ದಟ್? ಯು ಗೋ. ನೋ, ಒಂದು ಹೆಜ್ಜೆ ಮುಂದಿಟ್ರೆ ಶೂಟ್ ಮಾಡ್ಬಿಡ್ತೀನಿ. ನಿಮ್ಮ ಪೊಲೀಸ್ ಬುಲೆಟ್ಸ್ ಇದೇ ನಿಮ್ಮ ಪೊಲೀಸ್ ಬುಲೆಟ್ಸ್ ನನ್ನ ಪ್ರಾಣಕ್ಕೆ ಪ್ರಾಣ ಆಗಿದ್ದ ರಾಮನ ಬಲಿ ತಗೊಂಡ್ಬಿಡ್ತು. ನಿಮ್ಗೆ ಬುಲೆಟ್ಸ್ ಇದೆ, ಲೈಸೆನ್ಸ್ ಇದೆ, ನಿಮ್ ಕೈಲಿ ಕಾನೂನಿದೆ. ಅದಕ್ಕೆ ನೀವು ಯಾರನ್ನ ಬೇಕಾದ್ರೂ ಶೂಟ್ ಮಾಡ್ಬೋದು. ನಿಮ್ಗೆ ನಿಜವಾಗ್ಲೂ ಶೂಟ್ ಮಾಡಬೇಕು, ಸಾಯಿಸ್ಬೇಕಂತಿದ್ರೆ ಪಿಕ್ ದಿಸ್ ಬ್ಲಡಿ ಬುಲೆಟ್ಸ್ ಅಂಡ್ ಕಿಲ್ ಮೀ. ಕಮ್ ಆನ್. ಶಕ್ತಿನ ಅರೆಸ್ಟ್ ಮಾಡಕ್ಕೆ ಸರಿಯಾದ ಸಂದರ್ಭ. ಅರೆಸ್ಟ್ ಮಾಡಿ ಸರ್. ಮಿಸ್ಟರ್ ಭರತ್ ಕುಮಾರ್, ನಾವು ಬಹಳ ದಿವಸಗಳಿಂದ ಅರೆಸ್ಟ್ ಮಾಡಬೇಕು ಅಂತ ಕಾದಿರೋ ಆ ಸ್ಮಗ್ಲರ್ ಶಕ್ತಿ ನಿಮ್ಮ ಕೈಗೆ ಸಿಕ್ಕಿದಾಗಲೂ ನೀವು ಅರೆಸ್ಟ್ ಮಾಡಲಿಲ್ಲ. ಯಾಕೆ? ಸರಿಯಾದ ಸಾಕ್ಷಿ ಆಧಾರ ಸಿಗ್ಲಿಲ್ಲ ಸರ್. ಸಿಗ್ಲಿಲ್ವೋ ಅಥವಾ ಸಿಕ್ಕಿದ್ದನ್ನು ಬಿಟ್ಬಿಟ್ರು? ಸರ್, ಐ ನೋ, ಇವನ್ ಶಕ್ತಿ ಅಲಿಯಾಸ್ ಗೋಪಿ ಒಂದೇ ಬೋರ್ಡಿಂಗ್ ಸ್ಕೂಲ್ ಒಟ್ಟಿಗೆ ಓದ್ತಾ ಇದ್ರಿ. ಕರ್ತವ್ಯಕ್ಕಿಂತ ಹೆಚ್ಚಾಗಿ ಸ್ನೇಹಕ್ಕೆ ಬೆಲೆ ಕೊಟ್ಟವನ್ನ ಬಿಟ್ರಿ ಅಲ್ಲ? ಇಲ್ಲ ಸರ್, ನಮ್ಮಿಬ್ಬರನ್ನು ಬೆಳೆಸಿದ್ದು ಒಬ್ಬರೇ, ಫಾದರ್ ಆಂಥೋನಿ. ಕರ್ತವ್ಯವೇ ದೇವರು ಅನ್ನೋ ಪಾಠನ ಇಬ್ಬರಿಗೂ ಒಟ್ಟಿಗೆ ರಕ್ತಗತ ಮಾಡಿದ್ದಾರೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಇದಲ್ಲ. ಯಾವ ಅಪರಾಧಿನಾಗಲಿ ಸರ್, ಶೂಟ್ ಮಾಡಿ ಸಾಯಿಸೋದು ನಮ್ಮ ಕರ್ತವ್ಯ ಅಲ್ಲ. ಅವನ್ನ ಒಳ್ಳೆ ದಾರಿಗೆ ತಂದು ಮನುಷ್ಯತ್ವದಿಂದ ಮನುಷ್ಯನನ್ನಾಗಿ ಮಾಡೋದು ಮುಖ್ಯ ಕರ್ತವ್ಯ. ಆ ದಾರಿಲಿ ನಾನು ಪ್ರಯತ್ನ ಮಾಡ್ತಿದ್ದೀನಿ ಸರ್. ಆದಷ್ಟು ಬೇಗ ಗೋಪಿಲಿ ಗುಪ್ತವಾಗಿರುವ ಆ ದುಷ್ಟ ಶಕ್ತಿನ ನಿರ್ಮೂಲ ಮಾಡ್ತೀನಿ. ಐ ವಿಲ್ ಡೆಫಿನೆಟ್ಲಿ ಡೆಸ್ಟ್ರಾಯ್ ದಟ್ ಶಕ್ತಿ. ಆ ಶಕ್ತಿ ಯುಕ್ತಿ ಕುಯುಕ್ತಿಗಳ ಪ್ರತಿರೂಪ. He is the main pillar of our organization. ಅಂಥ ಶಕ್ತಿ ಇವತ್ತು ನಮಗೆ ಎದುರು. ಕಾರಣ ಆಫ್ಟರ್ ಆಲ್ ಒಬ್ಬ ACP. ನೋ, ಲುಕ್ ಹಿಯರ್ ಆಲ್ ಆಫ್ ಯು. ಐಡಿಯಾ, ಪ್ಲಾನ್, ಸ್ಕೀಮ್ ಅಂಡ್ ಎಕ್ಸಿಕ್ಯೂಷನ್ ಆರ್ 4 wheels of any enterprise. ನಮ್ಮ ಶಕ್ತಿ ಅವುಗಳ ಜೀವಂತ ಮೂರ್ತಿ. ಅಂಥವನು ನಮ್ಮಿಂದ ದೂರ ಆಗೋದು ತಪ್ಪು. ಐ ಕಾಂಟ್ ಟಾಲರೇಟ್ ಇಟ್. ಹಾಗಾಗೋದಕ್ಕೆ ಕಾರಣ ಯಾರಾದ್ರೂ ಸರಿ, ಎಂಥವರಾದ್ರೂ ಸರಿ, ಅವನ ತಲೆ ನಂಗೆ ಬೇಕೇ ಬೇಕು. At any cost, I want the ACP Bharat Head. ಶ್ವೇತಾ, ಫೋನ್ ಹೊಡ್ಕೋತಾ ಇದೆ. ಯಾರು ಅಂತ ನೋಡೆ. ಯಾರು ನೋಡೆ. ಪೂಜೆ ಮಾಡೋಕ್ಕೂ ಬಿಡಲ್ಲ, ಕುಂಕುಮ ಇಟ್ಕೊಳ್ಳೋಕ್ಕೂ ಬಿಡಲ್ಲ. ಹಲೋ, ನೀವ್ಯಾರು? ಶಕ್ತಿ. ಶಕ್ತಿ ಅಂದ್ರೆ ಗೋಪಿ. ಒಂದ್ ನಿಮಿಷ ರೀ, ಗೋಪಿ ಫೋನ್ ಮಾಡಿದ್ದಾರೆ. ಏನು? ಯಾರು ಗೋಪಿನ?
ಹಲೋ ಗೋಪಿ, ನಾನು ಸರೆಂಡರ್ ಆಗ್ತಿದ್ದೀನಿ ಇಸ್ ಇಟ್ ಐ ಸ್ವೇರ್ ಇಟ್ಸ್ ಎ ಪ್ರಾಮಿಸ್. ಗುಡ್, ವೆರಿ ಗುಡ್. ಎಲ್ಲಿಂದ ಮಾತಾಡ್ತಿದ್ಯೋ? ಬಾರೋ, ಮನೆಗೆ ಬಾರೋ. ಇಲ್ಲ, ನೀನು ಜಕ್ಕೂರು 2 ರೂಮ್ ಬಂದ್ಬಿಡು, ಅಲ್ಲೇ ಮಾತಾಡೋಣ. ಓಕೆ, ದಟ್ಸ್ ಗುಡ್. ಏಯ್ ಶ್ವೇತಾ, ಏನ್ರಿ? ಗೋಪಿ ಸರೆಂಡರ್ ಆಗ್ತಾನೆ ತಗಣೆ. ಹೌದೇನ್ರಿ? ಹಾ, ಜಕ್ಕೂರ್ 2 ರೂಮ್ಗೆ ಬರೋಕೆ ಹೇಳಿದಾನೆ. ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಒಂದು ಸ್ಮಾಲ್ ಪಾರ್ಟಿಗೆ ಏರ್ಪಾಡು ಮಾಡಿ. ಆಯ್ತು ರೀ. ಗೋಪಿ, ಐ ವಿಲ್ ಬಿ ದೇರ್ ರೈಟ್ ನೌ. ಅವನ್ಗೇನಾದ್ರೂ ಅನುಮಾನ? ಶಕ್ತಿನ ಸೃಷ್ಟಿ ಮಾಡಿದ ಬ್ರಹ್ಮನೇ ಹೋಗಿ ಈಗ ಮಾತಾಡಿದ್ದು ಶಕ್ತಿ ಅಲ್ಲ ಅಂದ್ರು ಅವ್ರು ನಂಬೋದಿಲ್ಲ. ಬುದ್ಧಿ, ಬುದ್ಧಿ, ಏನಾಯ್ತು? ಏನಾಯ್ತು? ಏನಾಯ್ತು ಬುದ್ಧಿ? ಏನಿಲ್ಲ, ಏನಿಲ್ಲ. ಬನ್ನಿ, ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಬುದ್ಧಿ, ಬುದ್ಧಿ, ತಗೊಳ್ಳಿ ಬುದ್ಧಿ. ಹಲೋ, ಶ್ವೇತನಾ? ಹೌದು. ನೀವ್ಯಾರು? ನಾನು ಶಕ್ತಿ ಮಾತಾಡ್ತಿರೋದು. ಹೇಳಿ. ನೋಡು, ನನಗೋಸ್ಕರ ನನ್ನ ಸ್ನೇಹಿತನ ಉಳಿಸ್ಕೊಡ್ತೀಯಾ? ನಾನು ಉಳಿಸ್ಕೊಡೋದಾ? ಹೌದು, ಅದು ನೀನು ಒಬ್ಬಳಿಂದ ಮಾತ್ರ ಸಾಧ್ಯ. ಅವನ್ನ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ ಹೇಳು. ಇಲ್ಲ, ಅವನ ಕೆಲಸಕ್ಕೆ ರಾಜೀನಾಮೆ ಕೊಡಿಸು. ಗೋಪಿ, ಎಸ್, ನಾಳೆ ಅವನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಐ ಕಾಂಟ್ ಫೇಸ್ ಯು. ಸಾಕು ಸುಮ್ಮನಿರಿ. ಇಬ್ರು ಸೇರಿ ನನ್ನ ಫೋನ್ ಮಾಡ್ತಿದ್ದೀರಾ? ಶ್ವೇತಾ, ಪ್ಲೀಸ್ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನನ್ನ ಮಾತು ಕೇಳು. ಕೇಳಲ್ಲ ರೀ. ಮೊದಲು ಫೋನ್ ಅವ್ರ ಕೈಲಿ ಕೊಡಿ, ನಾನ್ ದಬಾಯಿಸ್ತೀನಿ. ಅವನು ಇಲ್ಲಿಲ್ಲ. ಸುಮ್ಮನೆ ಯಾಕೆ ಡ್ರಾಮಾ ಮಾಡ್ತೀರಾ? ನೀವೇ ತಾನೇ ಫೋನ್ ಮಾಡಿ ನಾನು ಸರೆಂಡರ್ ಆಗ್ತೀನಿ, ಬೇಗ ಬಾ ಅಂತ ಅವ್ರನ್ನ ಕರೆದ್ರಿ. ಏನು? ನಾನು ಫೋನ್ ಮಾಡಿ ಕರೆದ್ನ? ಹೌದು, ನಾನೇ ರಿಸೀವ್ ಮಾಡಿದ್ದು, ಅವ್ರಿಗೆ ಕೊಟ್ಟಿದ್ದು. ಅಂದ್ರೆ ಎಲ್ಲಿಗೆ ಬರಕ್ ಹೇಳಿದೆ? ಜಕ್ಕೂರ್ 2 ರೂಮ್ಗೆ.
ಗೋಪಿ! ಭರತ್ ಭರತ್ ಓಹ್ ಭರತ್ ಹೇಗಾಯ್ತು? ಗೋಪಿ, ನಾನು ಮೋಸ ಹೋಗ್ಬಿಟ್ಟೆ. ನಿನ್ನನ್ನು ನೋಡೋ ಸಂತೋಷದಲ್ಲಿ, ನಿನ್ನ ಮತ್ತೆ ಹಳೆ ಗೋಪಿಯಾಗಿ ಕಾಣೋ ಸಂತೋಷದಲ್ಲಿ ಹಿಂದೆ ಮುಂದೆ ಯೋಚನೆ ಮಾಡಿದೆ. ಬಲೆಯಲ್ಲಿ ಬಿದ್ದುಬಿಟ್ಟೆ ಕಣೋ. ಬಾ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನೋ, ಇಲ್ಲ, ನಾನು ಬದುಕೋದಿಲ್ಲ ಕಣೋ. ಹಾಗೆಲ್ಲ ಹೇಳ್ಬೇಡ, ಹಾಗೆಲ್ಲ ಹೇಳ್ಬೇಡ. ಹೌದು ಕಣೋ, ಸಾಯಕ್ ಮುಂಚೆ ಒಂದೇ ಒಂದ್ಸಲ ನನ್ನ ಶ್ವೇತನ ನಾನು ನೋಡ್ಬೇಕು. ಅವಳ ಹತ್ರ ನನ್ನನ್ನು ಕರ್ಕೊಂಡು ಹೋಗು ಪ್ಲೀಸ್, ಪ್ಲೀಸ್ ಗೋಪಿ. ಏನ್ರಿ ಇದೆಲ್ಲ? ಏನ್ರಿ ಇದೆಲ್ಲ? ಏನಾಯ್ತು ನಿಮಗೆ? ಏನಾಯ್ತು? ಏನಾಯ್ತು ನಿಮಗೆ? ಮಾತಾಡಿ. ಅದನ್ನ ನೋಡ್ಬೇಡಿ, ಮಾತಾಡ್ರಿ. ಏನಾಯ್ತ್ರಿ ನಿಮ್ಗೆ? ಮಾತಾಡ್ರಿ, ಮಾತಾಡಿ ಅಂದ್ರೆ ಪ್ಲೀಸ್. ಶ್ವೇತಾ, ಏನಾಯ್ತು ನಿಮ್ಗೆ? ಮಾತಾಡಿ. ಸಾರಿ ಮಿಸ್ಟರ್ ವಿಶ್ವನಾಥ್, ಈ ದುಃಖ ತಡ್ಕೊಳ್ಳೋ ಶಕ್ತಿ ಆ ದೇವರು ನಿಮ್ಮಿಬ್ಬರಿಗೂ ಕೊಡ್ಲಿ. ಅಯ್ಯೋ, ಅಯ್ಯೋ.
ವಿಧಿ ಬರಹನಿಗೆ ಯಾರ ಕೈಲೂ ತಪ್ಸಕ್ಕಾಗಲ್ಲಮ್ಮ. ಆಗಲಿ ನಿನ್ನ ಇರಲಾರೆ ಒಂದು ಕ್ಷಣವೂ ಬಿಡಲಾರೆ ಗೆಳೆಯ ಜೊತೆಗೆ ಇರುವಾಗ ಹಾಲು ಜೇನು ಬೆರೆತಂತೆ ನಲಿವು ನೋವು ಸರಿಸಮ ಹಂಚಿಕೊಂಡು ಬಾಳುವ ದೈವ ತಂದ ಭಾಗ್ಯ ನೀನು ಎಂದು ನಾವೊಂದೇ ಸ್ನೇಹ ಎನ್ನುವ ಎರಡು ಅಕ್ಷರ ಏನಿತು ಮೋಹಕ ಏನಿತು ಸುಂದರ ಸ್ನೇಹಕ್ಕಾಗಿ ಪ್ರಾಣವನ್ನು ನೀಡಬಲ್ಲೆನ. ಬೆಂದು ಬೂದಿಯಾಗಿರೋ ಅವ್ರ ಹತ್ರ ನೀವು ಮಾಡಿರೋ ಪಾಪಕ್ಕೆ ಪರಿಹಾರ ಕೇಳೋಕ್ ಬಂದ್ರ? ನನಗ್ ಗೊತ್ತು ನೀವು ನನ್ನ ಮರ್ತಿಲ್ಲ. ಹೇಗಾದ್ರೂ ನನ್ನ ಪಡಿಬೇಕು ಅನ್ನೋ ದುರಾಸೆಯಿಂದ ಅಯ್ಯೋ ನನ್ ಕುಂಕುಮ ಅಳಿಸಿ ನನ್ ತಾಳನೆ ಕಿತ್ತಾಕಿದ್ರಿ ಅಲ್ವಾ? ಆ ದೇವ್ರು ಅಂತ ಒಬ್ಬ ಇದ್ರೆ ಅವನು ನಿಮ್ಮನ್ನ ನೋಡ್ಕೋತಾನೆ. ಭರತ್, ಸತ್ತೋರ ಆತ್ಮ ಅಷ್ಟು ಬೇಗ ಹೋಗಿ ಸೇರಲ್ಲ ಅಂತಾರೆ. ನೀನಿಲ್ಲೇ ಇದೆಯಾ? ಕೇಳಿಸ್ಕೊಂಡೆ ಅವಳ ಮಾತನ್ನ?
ಶಕ್ತಿ, ಲೋಕ್, ನಿನ್ನ ಪ್ರಾಣ ಸ್ನೇಹಿತ ಎಸಿಪಿ ಭರತ್ ಕುಮಾರ್ನ ಸಾವಿಗೆ ಕಾರಣ ಅವರು ಮಾತ್ರ ಅಲ್ಲ, ನಾನು ಕೂಡ. ನೀನು ನಿಜವಾದ ಗಂಡಾಗಿದ್ರೆ ಗಂಭೀರ ನಿನ್ನ ಇನ್ವೈಟ್ ಮಾಡಬೇಕಲ್ಲ. ಲೋಕ್ ಹಿಯರ್, ದಿಸ್ ಈಸ್ ಮೈ ಇನ್ವಿಟೇಷನ್ ಕಾರ್ಡ್. ಈ ಕಾರ್ಡ್ ನೀನು ನೋಡಿದ ಮೇಲೆ ಖಂಡಿತ ಇಲ್ಲಿ ಬಂದೇ ಬರ್ತೀಯ. ಯು ವಿಲ್ ಕಮ್ ಟು ಮೀ. ಯು Well, that is Shakti. At last, you have come.
ಶಕ್ತಿ, ಐ ಲೈಕ್ ಇಟ್. ಬ್ರೇವೋ ಮೈ ಡಿಯರ್, ಬ್ರೇವೋ. ಶಕ್ತಿ, ಸ್ನೇಹಕ್ಕೆ ಕೈ ಹಿಡಿದ್ರೆ ನನ್ನ ಕೈ ಸದಾ ಮುಂದಿರುತ್ತೆ. ವಿರೋಧಕ್ಕೆ ಕೈ ಎತ್ತಿದ್ರೆ ಕೈ ಜೊತೆಗೆ ಪ್ರಾಣ ಕಳ್ಕೋಬೇಕಾಗುತ್ತೆ. ಐ ಥಿಂಕ್ ಯು ನೋ ಅಬೌಟ್ ಮಿಸ್ಟರ್ ಜೆ. ಯು ಬಾಸ್ಟರ್ಡ್. ಡೋಂಟ್ ಯೂಸ್ ಬ್ಯಾಡ್ ವರ್ಡ್ಸ್ ಹಿಯರ್. ಕೆಟ್ಟ ಮಾತು ಕೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಬೈ ಬಾಯ್ ಮಿಸ್ಟರ್ ಶಕ್ತಿ, ನೀನಿಡೋ ಒಂದೊಂದು ಹೆಜ್ಜೆಯನ್ನು ನನಗೆ ಚೆನ್ನಾಗಿ ಗೊತ್ತು. ಡೋಂಟ್ ಟ್ರೈ ಟು ಪ್ಲೇ ಯುವರ್ ಟ್ರಿಕ್ಸ್ ಹಿಯರ್. ಯು ನೋ ವೆರಿ ವೆಲ್, ಇಲ್ಲಿಗೆ ಬಂದವರು ನನಗೆ ವಿರುದ್ಧವಾಗಿ ಪ್ರಾಣ ಸಹಿತ ಎಂದೂ ಹೊರಗೆ ಹೋಗಿಲ್ಲ. ಹಾಗೆ ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ. ಈ ವಿಷಯ ನನಗೆ ಚೆನ್ನಾಗಿ ಗೊತ್ತು. ಶಕ್ತಿ, ಈಗಲೂ ಕಾಲ ಮಿಂಚಿಲ್ಲ. ಲಿಸನ್ ಟು ಮೀ ಕೇರ್ಫುಲಿ. ನಾನು ಹೇಳ್ದಾಗ ಕೇಳ್ಕೊಂಡಿರೋಕೆ ನೀನು ಎಸ್ ಅಂದ್ರೆ ನಿನ್ನ ಮಾತಿ ಪ್ರಯತ್ನ ನಾನು ನಿನಗೆ ಡೊನೇಟ್ ಮಾಡ್ತೀನಿ. ನೀನ್ ನೋ ಅಂದ್ರೆ ನಿನಗೋಸ್ಕರ ಇದುವರೆಗೂ ಯಾವ ಕುಂದು ಕುಂಕು ಹತ್ರ ಸುಳಿದ ಹಾಗೆ ಜಾಗ್ರತೆಯಾಗಿ ನೋಡ್ಕೊಂಡ ಇವುಗಳನ್ನ ನನ್ನ ನಾಯಿಗಳಿಗೆ ತುತ್ತ ತರಬೇಕಾಗತ್ತೆ. Decide yourself.
ಶಕ್ತಿ. ಐ ಲೈಕ್ ಇಟ್. That is not Shakti. This is Shakti. ಗೋಪಿ, ಗೋಪಿ, ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ದಯವಿಟ್ಟು
ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಗೋಪಿ